ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಇವತ್ತಿನ ಟೈಟಲ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಯಾವುದೇ ಥರ ಮಾಡಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈ ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ ಇದು ನನಗೆ ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಮತ್ತು ಯೂಟ್ಯೂಬ್ ಕಮೆಂಟ್ಸ್ ಎರಡು ಕಂಬೈನ್ ಮಾಡಿ ನೋಡಿದಾಗ ನನಗನ್ಸಿದ್ದು ಇದು ದ ಟಾಪ್ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ. ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಮಾಡಿದೆ, ಸ್ವಲ್ಪನೇ ಅಲ್ಲ ಜಾಸ್ತಿನೇ ತಡ ಮಾಡಿದೆ. ಸೊ ಫಸ್ಟ್ ಆಫ್ ಆಲ್ ದಯವಿಟ್ಟು ಕ್ಷಮಿಸಿ ಇಷ್ಟು ದಿನ ಇದನ್ನು ಡ್ರ್ಯಾಗ್ ಮಾಡಿದ್ದಕ್ಕೆ. ಸೊ ಫೈನಲಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ, ನನ್ನ ರೂಮ್ ಅಲ್ದಿರ ನನ್ನ ಫ್ರೆಂಡ್ಸ್ ರೂಮ್ ಕೂಡ ಹೇಗಿದೆ ಅಂತ ತೋರಿಸ್ತೀನಿ. ಸೊ ರೂಮ್ ತೋರಿಸೋಕ್ಕಿಂತ ಮುಂಚೆ ನಾನು ರೂಮ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಹಂಚ್ಕೋಬೇಕು. ಅದಾದ್ಮೇಲೆ ನಾನು ನಿಮಗೆ ರೂಮ್ನ ತೋರಿಸ್ತೀನಿ. ಸೊ ಡೀಟೇಲ್ಸ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಯೂನಿವರ್ಸಿಟಿ ಅವರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗಂತ 4 ಬಿಲ್ಡಿಂಗ್ಸ್ನ ಕೊಟ್ಟಿದ್ದಾರೆ, ಅಂದರೆ 4 ಹಾಸ್ಟೆಲ್ ಬಿಲ್ಡಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೂರು ಬಿಲ್ಡಿಂಗ್ ಬಂದು ಇದೇ ಕಾಂಪೌಂಡಲ್ಲಿದೆ ಆ್ಯಂಡ್ ಒಂದು ಬಿಲ್ಡಿಂಗ್ ಬಂದು ಟೀಚಿಂಗ್ ಕ್ಯಾಂಪಸಲ್ಲಿದೆ. ಟೀಚಿಂಗ್ ಕ್ಯಾಂಪಸ್ ಎಲ್ಲಿದೆ ಅಂತ ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಕ್ಯಾಂಪಸ್ ಟೂರ್ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಒಂದ್ಸರಿ ದಯವಿಟ್ಟು ಅದನ್ನು ನೋಡಿ. ಸೊ ಎನಿವೇಸ್, ಈ ಕಾಂಪೌಂಡಲ್ಲಿ 3 ಬಿಲ್ಡಿಂಗ್ ಅಂತ ಹೇಳಿದೆ ಅಲ್ವಾ, ಆ 3 ಬಿಲ್ಡಿಂಗ್ ಹೆಸರು ಬಂದು ನಾರ್ತ್ ಬಿಲ್ಡಿಂಗ್, ಮಿಡಲ್ ಬಿಲ್ಡಿಂಗ್ ಮತ್ತೆ ಸೌತ್ ಬಿಲ್ಡಿಂಗ್ ಅಂತ. ನಾನಿರೋದು ನಾರ್ತ್ ಬಿಲ್ಡಿಂಗ್ ಅಲ್ಲಿ. ನಾರ್ತ್ ಬಿಲ್ಡಿಂಗ್ ಮತ್ತೆ ಮಿಡಲ್ ಬಿಲ್ಡಿಂಗ್ ಬಂತು ಮಿಕ್ಸ್ಡ್ ಡಾರ್ಮ್, ಸೌತ್ ಬಿಲ್ಡಿಂಗ್ ಬಂದು ಪ್ಯೂರ್ಲಿ ಗರ್ಲ್ಸ್ ಡಾರ್ಮ್. ಮಿಕ್ಸ್ಡ್ ಡಾರ್ಮ್ ಅಂದ್ರೆ ಹುಡುಗರು ಇಬ್ರು ಇರ್ತಾರೆ, ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಹುಡುಗರು ಇರ್ತಾರೆ, ಬಟ್ ಒಂದೇ ರೂಮ್ ಅಲ್ಲಿ ಹುಡುಗನ ಇರೋಕೆ ಬಿಡಲ್ಲ. ರೂಮ್ ಒಳಗಡೆ ಮಾತ್ರ ಹುಡುಗ ಇಲ್ಲ ಹುಡುಗಿ ಈ ತರ ಇರೋಕ್ ಬಿಡ್ತಾರೆ. ಸೊ ಅದು ಮಿಕ್ಸ್ಡ್ ಡಾರ್ಮ್ ಅಂದ್ರೆ. ಸೊ ಆಬ್ವಿಯಸ್ಲಿ ಇವಾಗ ನಿಮ್ಗೆ ಎಲ್ಲರೂ ನೋಡಿರೋ ಹಾಗೆ, ನನ್ನ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿರೋ ಹಾಗೆ ನಾನು ಇರೋದು ಒಬ್ಳೆ, ನನ್ಗೆ ಯಾವುದೇ ರೂಮ್ಮೇಟ್ ಇಲ್ಲ. ಸೊ ನಾನು ಸಿಂಗಲ್ ಆಗಿ ಇರ್ತೀನಿ. ಫಸ್ಟ್ ಇಯರ್ ಅಲ್ಲಿ ರೂಮ್ಮೇಟ್ ಇದ್ಲು, ಆಮೇಲೆ ಅವಳು ಅಪಾರ್ಟ್ಮೆಂಟ್ ಶಿಫ್ಟ್ ಆದ್ಮೇಲಿಂದ ನಾನು ಅದಾದ್ಮೇಲಿಂದ ಇವಾಗವರೆಗೂ ನಾನು ಸಿಂಗಲ್ ರೂಮೇ, ನಾನು ಯಾವುದು ರೂಮ್ಮೇಟ್ನ ಇಟ್ಕೊಂಡಿಲ್ಲ. ಆ್ಯಂಡ್ ಮಿಡಲ್ ಬಿಲ್ಡಿಂಗ್ ಅಂತ ಹೇಳ್ದೆ ಅಲ್ವಾ, ಅದು ಕೂಡ ಮಿಕ್ಸ್ಡ್ ಡಾರ್ಮ್, ಅಲ್ಲೂ ಕೂಡ ಹುಡುಗರು ಇರ್ತಾರೆ. ಆ್ಯಂಡ್ ಸೌತ್ ಬಿಲ್ಡಿಂಗ್ ಅನ್ನೋದು ಕಂಪ್ಲೀಟ್ಲಿ ಗರ್ಲ್ಸ್ ಡಾರ್ಮ್, ಅಲ್ಲಿ ಹುಡುಗರು ಯಾರೂ ಇರಲ್ಲ. ಆ್ಯಂಡ್ ಇನ್ನೊಂದು ಬಿಲ್ಡಿಂಗ್, 4th ಬಿಲ್ಡಿಂಗ್ ಬಂದು ಇಂಟರ್ನ್ಯಾಷನಲ್ ಬಿಲ್ಡಿಂಗ್ ಅಂತ, ಅದು ಬಂದು ಟೀಚಿಂಗ್ ಕ್ಯಾಂಪಸ್ ಅಲ್ಲಿದೆ. ಸೊ ಅದು ಕೂಡ ಮಿಕ್ಸ್ಡ್ ಡಾರ್ಮ್. ನಾವು ಜನರಲ್ ಆಗಿ ಬಾಯ್ಸ್ ಡಾರ್ಮ್ ಅಂತ ಕರಿತೀವಿ, ಯಾಕಂದ್ರೆ ಅಲ್ಲಿ 3rd ಫ್ಲೋರ್ ಇಂದ 8th ಫ್ಲೋರ್ ವರೆಗೂ ಬಾಯ್ಸ್ ಇರ್ತಾರೆ, ಸ್ಟಾರ್ಟಿಂಗ್ 2 ಫ್ಲೋರ್ ಮಾತ್ರ ಹುಡುಗಿರು ಇರ್ತಾರೆ. ಸೊ ಮೆಜಾರಿಟಿ ಬಾಯ್ಸ್ ಇರೋದ್ರಿಂದ ನಾವು ಅದನ್ನ ಬಾಯ್ಸ್ ಡಾರ್ಮ್ ಅಂತ ಕರಿತೀವಿ. ನಮ್ ಡಾರ್ಮಿಟ್ರಿ ಸ್ಟ್ರಿಕ್ಟ್ ಇದೆಯಾ ಇಲ್ವಾ, ಇದ್ರ ಬಗ್ಗೆ ನಿಜ ಹೇಳ್ಬೇಕಂದ್ರೆ ಸ್ಟ್ರಿಕ್ಟ್ ಅಷ್ಟೊಂದಿಲ್ಲ. ಬಾಯ್ಸ್ ಡಾರ್ಮ್ ಅಂದರೆ ಇಂಟರ್ನ್ಯಾಷನಲ್ ಡಾರ್ಮ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ, ಬಟ್ ಈ ಕಾಂಪೌಂಡ್ ಒಳಗಡೆ ಇರೋದು ಅಷ್ಟು ಸ್ಟ್ರಿಕ್ಟ್ ಇಲ್ಲ. ಬಿಕಾಸ್ ಇಲ್ಲಿ ನಾನಿರೋ ಬಿಲ್ಡಿಂಗ್, ನಾರ್ತ್ ಬಿಲ್ಡಿಂಗ್ ಬಂದು PhD ಮತ್ತು ಮಾಸ್ಟರ್ ಸ್ಟೂಡೆಂಟ್ಸ್ ಇರ್ತಾರೆ, ಮಿಕ್ಕಿದ ಮಿಡಲ್ ಬಿಲ್ಡಿಂಗ್ ಮತ್ತು ಸೌತ್ ಬಿಲ್ಡಿಂಗಲ್ಲಿ MBBS ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಇಲ್ಲಿ PhD ಮಾಸ್ಟರ್ಸ್ ಅವ್ರು ಇರೋದ್ರಿಂದ ಅವ್ರಿಗೆ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ, ಮತ್ತು ನಾವು ಇಂಟರ್ನ್ಶಿಪ್ ಮಾಡೋರ್ಗೂ ಕೂಡ ನೈಟ್ ಶಿಫ್ಟ್ ಎಲ್ಲ ಇರುತ್ತೆ. ಸೊ ನಮ್ಗಂತ ಸ್ವಲ್ಪ ಲೀನಿಯಂಟ್ ಆಗಿ ಮಾಡಿದ್ದಾರೆ, ಏನು ಸ್ಟ್ರಿಕ್ಟ್ ಟೈಮಿಂಗ್ಸ್ ಏನು ಇಟ್ಟಿಲ್ಲ. ಬಟ್ ಈ ಸ್ಟ್ರಿಕ್ಟ್ ಇನ್ ದ ಸೆನ್ಸ್ ಒನ್ ಲೆವೆಲ್ ಆಫ್ ಸ್ಟ್ರಿಕ್ಟ್ ಇದೆ, ಯಾಕಂದ್ರೆ ಇಲ್ಲಿ ನಮ್ಮ ಯೂನಿವರ್ಸಿಟಿ ಅವ್ರು ಬಿಟ್ಟು ಔಟ್ಸೈಡರ್ಸ್ ಯಾರು ಬರೋ ಹಾಗಿಲ್ಲ. ಸೊ ಬರ್ಬೇಕಾದ್ರೆ ಸ್ಟೂಡೆಂಟ್ ಕಾರ್ಡ್ ಇರುತ್ತೆ, ಸ್ಟೂಡೆಂಟ್ ಕಾರ್ಡ್ನ ಸ್ವೈಪ್ ಮಾಡಿ ಒಳಗಡೆ ಬರಬೇಕು. ಸೊ ಅದೊಂದು ಸ್ಟ್ರಿಕ್ಟ್ ಇದೆ, ಅದು ಬಿಟ್ಟರೆ ಏನು ಸ್ಟ್ರಿಕ್ಟ್ ಇಲ್ಲ. ನಮ್ಮ ಯೂನಿವರ್ಸಿಟಿ ಅವ್ರಿಗೆ ಮಾತ್ರ ಅಲವ್ ಇರೋದು. ಅಂಡ್ ಮಿಕ್ಸ್ಡ್ ಡಾರ್ಮ್ ಆಗಿರೋದ್ರಿಂದ ಹುಡುಗಿರ್ ಡಾರ್ಮ್ಗೆ ಹುಡುಗರು ಹೋಗ್ಬೋದು, ಹುಡುಗರು ಡಾರ್ಮ್ಗೆ ಹುಡುಗಿರು ಹೋಗ್ಬೋದು, ಬಟ್ ಸ್ಟೇ ಮಾಡೋಂಗಿಲ್ಲ. ಸೊ ರೂಮ್ ಚೆಕಿಂಗ್ ಬರ್ತಾ ಇರ್ತಾರೆ. ಸೊ ಅಬ್ಸಲ್ಯೂಟ್ಲಿ ನೋ ಸ್ಟೇ. ರೂಮ್ ರೆಂಟ್, ಈ ರೂಮ್ ರೆಂಟ್ ಬಗ್ಗೆ ನಾನು ನೆನೆಸ್ಕೊಂಡ್ರೆ ನಂಗೆ ಇನ್ನೂ ಕೋಪ ಬರುತ್ತೆ. ಬಿಕಾಸ್ ಅನ್ಯಾಯ, ತುಂಬಾ ಅನ್ಯಾಯ. ನಾನು ನಿಮಗೆ ರೂಮ್ನ ತೋರಿಸ್ತೀನಿ. ನಾನು ನಾರ್ತ್ ಬಿಲ್ಡಿಂಗ್ನ ತೋರಿಸ್ತೀನಿ, ಸೌತ್ ಬಿಲ್ಡಿಂಗ್ ಅಂದರೆ ಗರ್ಲ್ಸ್ ಡಾರ್ಮ್ನ ತೋರಿಸ್ತೀನಿ, ಮತ್ತು ಇಂಟರ್ನ್ಯಾಷನಲ್ ಡಾರ್ಮ್ ಅಂದರೆ ಬಾಯ್ಸ್ ಡಾರ್ಮ್ ಅದನ್ನು ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ನೀವೇ ಕೊನೆಯಲ್ಲಿ ಹೇಳ್ತೀರಾ ಹೌದು ನಿಮ್ಗೆ ಅನ್ಯಾಯ ಆಗಿದೆ ಅಂತ. ಬಿಕಾಸ್ ಓಕೆ, ಹೇಳ್ತೀನಿ ಯಾಕೆ ಅಂತ. ಫಸ್ಟ್ ಆಫ್ ಆಲ್ ನನಗೆ ಈ ಡಾರ್ಮಿಟ್ರಿ ಅಂದರೆ ಈ ನಾರ್ತ್ ಬಿಲ್ಡಿಂಗ್ ಬರಬೇಕಂತ ಆಸೆನೇ ಇರಲಿಲ್ಲ. ನನಗೆ ಐದರ್ ಗರ್ಲ್ಸ್ ಡಾರ್ಮ್ ಇಲ್ಲ ಬಾಯ್ಸ್ ಡಾರ್ಮ್ ಅಲ್ಲಿ ಸಿಗ್ಬೇಕಂತ ಆಸೆ ಇತ್ತು. ನಾನು ಯಾವ ಏಜೆನ್ಸಿ ಕಡೆಯಿಂದ ಇಲ್ಲ ಯಾವ ಕನ್ಸಲ್ಟೆನ್ಸಿ ಕಡೆಯಿಂದ ಬನ್ನೋ ನಮ್ಮೆಲ್ಲರಿಗೂ ಇದೇ ಡಾರ್ಮಲ್ಲಿ ಸಿಕ್ತು. ಹುಡುಗಿರಿಗೆ ಇದೇ ಡಾರ್ಮಲ್ಲಿ ಸಿಕ್ತು ನಾರ್ತ್ ಬಿಲ್ಡಿಂಗಲ್ಲಿ. ಅದೊಂದು ನನಗೆ ತುಂಬಾನೇ ಕೋಪ ಬರುತ್ತೆ ಇವಾಗೂ ನೆನೆಸ್ಕೊಂಡ್ರೆ. ಬೇರೆ ಏಜೆನ್ಸಿ ಕಡೆಯಿಂದ ಬಂದವ್ರಿಗೆಲ್ಲರಿಗೂ ಗರ್ಲ್ಸ್ ಡಾರ್ಮ್ ಮತ್ತೆ ಬಾಯ್ಸ್ ಡಾರ್ಮ್ ಸಿಕ್ಕಿದೆ, ನಮಗೆ ಬಿಟ್ಟು. ಸೊ ಇವಾಗೂ ಕೋಪ ಬರುತ್ತೆ ನಂಗೆ ನೆನೆಸ್ಕೊಂಡ್ರೆ. ಫಸ್ಟ್ ಆಫ್ ಆಲ್ ಸೈಜ್ ಆಫ್ ದ ರೂಮ್
ನಾನು ಕಟ್ಟೋ ಪ್ರೈಸ್ಗೆ ಇದು ತುಂಬಾನೇ ಚಿಕ್ಕ ರೂಮ್ ಮತ್ತು ತುಂಬಾನೇ ಹಳೆ ರೂಮ್ ಅಂತ ಹೇಳ್ಬೋದು. ಈ ಬಿಲ್ಡಿಂಗ್ ಪ್ರಾಬಬ್ಲಿ ಒಂದು 200-500 ವರ್ಷ ಹಳೆ ಬಿಲ್ಡಿಂಗ್ ತರ ಕಾಣಿಸುತ್ತೆ. ಸೊ ಅದೊಂದು ಹಳೆ ಬಿಲ್ಡಿಂಗ್, ಎಲ್ಲ ಒಳಗಡೆ ಏನೇನು ಪ್ಲಂಬಿಂಗ್ ಇಲ್ಲ, ಈ ಹೀಟರ್ ಇರ್ಬೋದು, ಏನೇನಿದ್ರು ಅದೆಲ್ಲ 100-200 ವರ್ಷ ಹಳೆ ತರ ಕಾಣಿಸುತ್ತೆ. ಗರ್ಲ್ಸ್ ಡಾಮ್ ಮತ್ತೆ ಬಾಯ್ಸ್ ಡಾಮ್ ಎರಡು ಹೊಸ ಬಿಲ್ಡಿಂಗ್ ತರ ಕಾಣಿಸುತ್ತೆ. ಇದೊಂದು ಡಾಮ್ ನಮಗೆ ಕೊಟ್ಬಿಟ್ಟು ಇವಾಗ್ಲೂ ನನಗೆ ಕೋಪನೇ ಬರುತ್ತೆ ನೆನ್ಸ್ಕೊಂಡ್ರೆ. ಹೋಗ್ಲಿ, ಕೊಡ್ಲಿ, ಪ್ರೈಸ್ ಆದ್ರೂ ಕಮ್ಮಿ ಇರುತ್ತೆ ಅನ್ಕೊಂಡ್ರೆ ಅದು ಕೂಡ ಇಲ್ಲ. ಸೊ ಪ್ರೈಸ್ ವಿಷಯಕ್ಕೆ ಬರ್ತೀನಿ. ಈ ಡಾಮ್ ನಾರ್ತ್ ಬಿಲ್ಡಿಂಗ್ ಮತ್ತೆ ಸೌತ್ ಬಿಲ್ಡಿಂಗ್ ಎರಡು ಪ್ರೈಸ್ ಒಂದೇ. ಅದು 9,000 ಯುವಾನ್, 1,00,000 ರೂಪಾಯಿ ಅಂತ ಅರ್ಥ. ಇವತ್ತಿನ ಬೆಲೆಗೆ 1,00,000 ರೂಪಾಯಿ. ನನಗೆ ಮಾತುಗಳು ಬರ್ತಿಲ್ಲ, ಅಷ್ಟು ಕೋಪ ಬರ್ತಿದೆ. ಬಿಕಾಸ್ ಈ ಡಾರ್ಮಿಟ್ರಿ ಎಷ್ಟು ಇದೆಯೋ ಸೈಜು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಆ ಗರ್ಲ್ಸ್ ಡಾರ್ಮಿಟ್ರಿ ಇದೆ. ಅದು ದೊಡ್ಡದಾಗಿದೆ ಆ್ಯಂಡ್ ಇದು ಚಿಕ್ಕದಾಗಿದೆ. ಎರಡಕ್ಕೂ ಸೇಮ್ ಪ್ರೈಸ್ ಯಾಕೆ ಅಂತ ನಂಗೆ ಅರ್ಥ ಆಗಿಲ್ಲ. ಇದು 9,000 ಯುವಾನ್ ಅಂದರೆ 1,00,000 ರೂಪಾಯಿ. ನಿಮಗೆ ರೂಮ್ಮೇಟ್ ಇದ್ರೆ, ರೂಮ್ಮೇಟ್ ಇಲ್ದಿರ ಒಬ್ಳೇ ಇರ್ತೀನಿ ಅಂದರೆ ನಾನು ಇದ್ರದ್ದು ಡಬಲ್ ಕಟ್ಟಬೇಕು. ಅಂದರೆ ನಾನು 2,00,000 ರೂಪಾಯಿ ಕಟ್ಟಬೇಕು ಈ ಒಂದು ರೂಮಿಗೆ. ರೂಮ್ ಸೈಜ್ನ ನಾನು ನಿಮಗೆ ತೋರಿಸ್ತೀನಿ. ರೂಮ್ ಟೂರ್ನ ಕೊಟ್ಟಾಗ ನಾನು ನಿಮಗೆ ರೂಮ್ನ ತೋರಿಸ್ತೀನಿ ಎಷ್ಟು ಚಿಕ್ಕದಾಗಿದೆ ಅಂತ. ಸೊ ಈ ರೂಮ್ಗೆ ನಾನು 2,00,000 ರೂಪಾಯಿ ಕಟ್ತೀನಿ. ಹೌದು, 2,00,000 ರೂಪಾಯಿ ವರ್ಷಕ್ಕೆ, ತಿಂಗಳಿಗಲ್ಲ, ವರ್ಷಕ್ಕೆ 2,00,000 ರೂಪಾಯಿ. ಸೊ ಇದೇ ರೂಲ್ಸು ಸೌತ್ ಬಿಲ್ಡಿಂಗ್ ಅಲ್ಲೂ ಅಪ್ಲೈ ಆಗುತ್ತೆ, ಅಂದ್ರೆ ಗರ್ಲ್ಸ್ ಡಾಮ್ ಅಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸಿಂಗಲ್ ಆಗಿದ್ರೆ 2,00,000 ರೂಪಾಯಿ, ನಿಮಗೆ ರೂಮ್ಮೇಟ್ ಜೊತೆಯಲ್ಲಿದ್ರೆ 1,00,000 ರೂಪಾಯಿ. ಆ್ಯಂಡ್ ಮಿಡಲ್ ಬಿಲ್ಡಿಂಗ್ ಬಗ್ಗೆ ಬಂದರೆ ಅದು ಅಪಾರ್ಟ್ಮೆಂಟ್ ಥರ ಇರುತ್ತೆ. ಸೊ ಅದು ನನಗೆ ಯಾರು ಮಿಡಲ್ ಬಿಲ್ಡಿಂಗಲ್ಲಿ ಯಾರೂ ಪರಿಚಯ ಇಲ್ಲ, ಬಿಕಾಸ್ ಅಲ್ಲೆಲ್ಲರೂ ಜೂನಿಯರ್ಸ್ ಇದ್ದಾರೆ. ಸೊ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ, ಸೊ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಅದು ರೂಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನು ಕೂಡ ಅಲ್ಲಿ ಅಪಾರ್ಟ್ಮೆಂಟ್ ಟೈಪ್ ರೂಮ್ಸ್ ಇರುತ್ತೆ. ಅಂದರೆ ಒಂದು ಅಪಾರ್ಟ್ಮೆಂಟಲ್ಲಿ ಹೇಗೆ ಒಂದು ಡಬಲ್ ಬೆಡ್ರೂಮ್ ಇರುತ್ತೆ, ಮತ್ತು ಒಂದು ಕಾಮನ್ ಶೇಡ್ ಟಾಯ್ಲೆಟ್ ಇರುತ್ತೆ, ಆಮೇಲೆ ಒಂದು ಕಿಚನ್ ಇರುತ್ತೆ, ಅದೇ ಥರನೇ ಅಲ್ಲೂ ಮಿಡಲ್ ಬಿಲ್ಡಿಂಗಲ್ಲಿ ಇರುತ್ತೆ. ನಾನು ಒಂದ್ಸರಿ ಯಾವಾಗ ಫಸ್ಟ್ ಇಯರಲ್ಲಿ ನೋಡಿದ್ದೆ ಅಷ್ಟೇ. ಸೊ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಾಯ್ಸ್ ಡಾಮ್ ಬಗ್ಗೆ ಹೇಳಬೇಕಂದ್ರೆ ಇದಕ್ಕಿಂತ ಡಬಲ್ ಸೈಜೇ ಅನ್ಕೊಳ್ಳಿ, ಈ ರೂಮ್ಗಿಂತ ಡಬಲ್ ಸೈಜ್, ಅದಂತೂ ನಿಜ. ಬಟ್ ಬೆಲೆ ಎಷ್ಟು ಗೊತ್ತಾ? 10,000 ಯುವಾನ್. ಅಂದರೆ ಈ ಡಾರ್ಮಿಟ್ರಿಗಿಂತ 1,000 ಯುವಾನ್ ಜಾಸ್ತಿ. ರೂಪಾಯಲ್ಲಿ ಹೇಳ್ಬೇಕಂದ್ರೆ 1,15,000 ರೂಪಾಯಿ, ಅಂದರೆ 15,000 ಜಾಸ್ತಿ ಅಷ್ಟೇ. ಬಟ್ ಈ ಡಾರ್ಮಿಟ್ರಿಗಿಂತ, ನಾನಿರೋ ರೂಮ್ ಸೈಜ್ಗಿಂತ ಡಬಲ್ ಸೈಜ್. ಆ್ಯಂಡ್ ಅಲ್ಲಿ ಸಿಂಗಲ್ ಇರ್ಬೇಕಂದ್ರೆ 20,000 ಯುವಾನು, ಅಂದರೆ 2,30,000 ರೂಪಾಯಿ ಅಂತ ಲೆಕ್ಕ. ಸೊ ಇದು ನನ್ನ ರೂಮ್ ಬೆಲೆ, ಅಂದರೆ ನನ್ನ ರೂಮ್ ಪ್ರೈಸ್ನ ಡೀಟೇಲ್ಸ್. ಆ್ಯಂಡ್ ಇಲ್ಲಿ ನಾವು ಐದರ್ 6 ಮಂತ್ ಒನ್ಸ್ ಕಟ್ಬೋದು, ಇಲ್ಲ ಇಯರ್ಲಿ ಒನ್ಸ್ ಕಟ್ಬೋದು. ನಾನು ಯೂಶಲಿ ಇಯರ್ಲಿ ಕಟ್ಬಿಡ್ತೀನಿ. ಆ್ಯಂಡ್ ರೂಮ್ ಫೆಸಿಲಿಟೀಸ್ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ರೂಮಲ್ಲೂ ಎಲ್ಲ ಅಪ್ಲಿಕೇಬಲ್ ಇದೆ. ಅಂದರೆ ಎಲ್ಲ ಡಾಮ್ಸಲ್ಲೂ ಸೇಮ್ ಫೆಸಿಲಿಟೀಸ್ ಇದೆ. ಅದು ಬಂದು ಫ್ರೀ ಎಲೆಕ್ಟ್ರಿಸಿಟಿ, ಫ್ರೀ ವಾಟರ್, ಫ್ರೀ ವೈಫೈ, ಈ 3 ಫ್ರೀ ಕೊಡ್ತಾರೆ. ಅದ್ರ ಜೊತೆಗೆ ವುಡನ್ ಫರ್ನಿಚರ್ಸ್ ಏನಿದೆ ಇದು ಕೂಡ ಫ್ರೀ ಆಗಿ ಕೊಡ್ತಾರೆ. ಕಿಚನ್ ಫೆಸಿಲಿಟೀಸ್ ಕೂಡ ಇದೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ನಾರ್ತ್ ಬಿಲ್ಡಿಂಗ್ ಅಲ್ಲಿ ಒಂದೇ ಕಿಚನ್ ಇದೆ, ಒಂದೇ ಒಂದು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಕಿಚನ್ ಇರೋದು. ಅದು ಈ ಫ್ಲೋರಲ್ಲ, ಕೆಳಗಡೆ ಫ್ಲೋರ್ಗೆ ಹೋಗ್ಬಿಟ್ಟು ಕಿಚನ್ ಫೆಸಿಲಿಟಿನ ಯೂಸ್ ಮಾಡ್ಕೋಬೇಕು. ಗರ್ಲ್ಸ್ ಡಾರ್ಮಿಟ್ರಿ ಅಂದರೆ ಸೌತ್ ಬಿಲ್ಡಿಂಗ್ ಮತ್ತು ಬಾಯ್ಸ್ ಡಾರ್ಮಿಟ್ರಿ ಎರಡರಲ್ಲೂ ಪ್ರತಿಯೊಂದು ಫ್ಲೋರ್ಗೂ ಕಿಚನ್ ಇದೆ. ಸೊ ನಾನು ಏನೇ ಅಡುಗೆ ಮಾಡಬೇಕಂದ್ರೂ ಮುಂಚೆ ಕೆಳಗಡೆ ಹೋಗ್ಬಿಟ್ಟು ಅಡುಗೆ ಮಾಡ್ತಿದ್ದೆ. ಬಟ್ ಟು ಅ ಸರ್ಟನ್ ಪಾಯಿಂಟ್ ನಾನು ತಡ್ಕೊಂಡೆ, ಹೋಗ್ಬಿಟ್ಟು ಅಡುಗೆ ಮಾಡ್ತಿದ್ದೆ, ಕೆಳಗಡೆ ಹೋಗ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅಡುಗೆ ಮಾಡ್ತಿದ್ದೆ. ಬಟ್ ನನಗೆ ಯಾವಾಗ ಲಿಮಿಟ್ ರೀಚ್ ಆಯಿತೋ ನಾನು ಸ್ಟಾಪ್ ಮಾಡಿಬಿಟ್ಟು ನಮ್ಮ ಪೇರೆಂಟ್ಸ್ಗೆ ಹೇಳಿದೆ, ನಾನು ಸ್ಟವ್ ತೊಗೊತೀನಿ, ರೂಲ್ಸ್ ಪ್ರಕಾರ ನಾನು ಸ್ಟವ್ ಇಟ್ಕೋಬಾರ್ದು ರೂಮಲ್ಲಿ, ಬಟ್ ಸ್ಟಿಲ್ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟು ನಾನು ಸ್ಟವ್ ತಗೊಂಡು ಕುಕ್ ಮಾಡ್ತೀನಿ ರೂಮಲ್ಲೇ. ಸೊ ನಾನು ಒಬ್ಳೆ ಅಲ್ಲ, ನನ್ನ ಥರನೇ ಎಷ್ಟೊಂದು ಜನ ರೂಮಲ್ಲೇ ಕುಕ್ ಮಾಡ್ಕೊತಾರೆ. ನಾನು ಏನಕ್ಕೆ ಮೇನ್ ಆಗಿ ರೂಮಲ್ಲಿ ಕುಕ್ ಮಾಡ್ಕೊತೀನಿ ಅಂದರೆ, ಆಬ್ವಿಯಸ್ಲಿ ಇದು ಇಂಟರ್ನ್ಯಾಷನಲ್ ಡಾರ್ಮಿಟ್ರಿ ಆಗಿರೋದ್ರಿಂದ ಬೇರೆ ಕಂಟ್ರೀಸ್ ಅವರು ಇದ್ದಾರೆ. ಸೊ ಅವರೆಲ್ಲ ಬೀಫ್, ನಾನ್ ವೆಜ್, ಜನರಲ್ ಆಗಿ ನಾನ್ ವೆಜ್ ಕುಕ್ ಮಾಡಿಕೊಂಡು ಎಲ್ಲ ಗಲೀಜ್ ಹಂಗೆ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ನನ್ನ ಡಾರ್ಮಿಟ್ರಿಯಲ್ಲಿ ಮಾತ್ರ, ಬೇರೆ ಡಾರ್ಮಿಟ್ರಿಯಲ್ಲೆಲ್ಲ ಕ್ಲೀನಾಗೇ ಇರುತ್ತೆ, ಈ ಡಾರ್ಮಿಟ್ರಿಯಲ್ಲಿ ಮಾತ್ರ ಈ ಕಿಚನಲ್ಲಿ ಎಲ್ಲರೂ, ಈ ಬಿಲ್ಡಿಂಗಲ್ಲಿರೋ ಎಲ್ಲರೂ ಬಂದು ಒಂದೇ ಕಿಚನ್ ಯೂಸ್ ಮಾಡೋದ್ರಿಂದ ತುಂಬ ಗಲೀಜಾಗಿರುತ್ತೆ. ನನ್ನ ಪಾತ್ರೆನ ಹೋಗ್ಬಿಟ್ಟು ಅವ್ರು ಕುಕ್ ಮಾಡಿರೋ ನಾನ್ ವೆಜ್ ಮೇಲೆಲ್ಲ ಇಡೋಕೆ ನಂಗೆ ಇಷ್ಟ ಆಗಲ್ಲ. ಆ್ಯಂಡ್ ಸ್ಮೆಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಕೆಟ್ಟ ವಾಸನೆ ಬರುತ್ತೆ ನಾನ್ ವೆಜ್ದು.
ಸೊ ನಂಗೆ ಹೋಗೋಕೆ ಇಷ್ಟ ಇಲ್ಲ. ಇದೆಲ್ಲ ನೋಡ್ಬಿಟ್ಟು ನಾನು ಡಿಸೈಡ್ ಮಾಡ್ಕೊಂಡಿದ್ದು ರೂಮಲ್ಲೇ ಕುಕ್ ಮಾಡ್ಕೊತೀನಿ ಅಂತ. ಸೊ ಇದು ಫೆಸಿಲಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ಡೀಟೇಲ್ಸ್. ಸೊ ನನಗನ್ಸಿದ್ದು ಈ ರೂಮ್ ಅಂದ್ರೆ ನಾನು 2 ಲಕ್ಷ ಕಟ್ತೀನಲ್ವಾ, 1 ವರ್ಷಕ್ಕೆ 2 ಲಕ್ಷ ವರ್ತಿಲ್ಲ. ಆದ್ರೆ ಬಾಯ್ಸ್ ಡಾರ್ಮಿಟ್ರಿ 1 ವರ್ಷಕ್ಕೆ 2,30,000 ರೂಪಾಯಿ ಅಂದ್ರೆ ವರ್ತಿದೆ, ಅದು ವರ್ತಿದೆ. ಬಟ್ ಇದು ನೋ. ನಾನು ರಿತಿಕಾ ರೀಸೆಂಟ್ ಆಗಿ ಮಾತಾಡ್ಕೊಂತಿದ್ವಿ ಯಾಕೆ ನಾವು ಬೇಗ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿಲ್ಲ ಅಂತ. ಸೊ ಇವಾಗ ಕೊನೆ ಹಂತದಲ್ಲಿ ಇನ್ನೇನು 3 ತಿಂಗಳಿರ್ತೀನಿ ಅನ್ನೋ ಟೈಮಲ್ಲಿ ನನಗೆ ರಿತಿಕಾಗೆ ರಿಯಲೈಸೇಷನ್ ಆಗ್ತಿದೆ ನಾವು ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಬೇಕಾಗಿತ್ತು ಅಂತ. ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ರೆ ಅಂದರೆ ನಾರ್ಮಲ್ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ರೆ ಇನ್ನೂ ಕಮ್ಮಿ ಬೆಲೆಗೆ ಇನ್ನೂ ಚೆನ್ನಾಗಿರೋ ಜಾಗದಲ್ಲಿ ನಾವು ಇರ್ಬೋದಾಗಿತ್ತು, ಸುಖವಾಗಿರ್ಬೋದಾಗಿತ್ತು. ಇವ್ರು ಹಾಕಿರೋ ಡಬ್ಬ ರೂಲ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಇರೋ ಆಗಿರಲಿಲ್ಲ. ಅಂದರೆ ರೂಲ್ಸ್ ಅಂದರೆ ಲೈಕ್ ಸ್ಟ್ರಿಕ್ಟ್ ರೂಲ್ಸ್ ಅಲ್ಲ, ಲೈಕ್ ಹೋಗೋದು ಬರೋ ರೂಲ್ಸ್ ಬಗ್ಗೆ ಹೇಳ್ತಿಲ್ಲ ನಾನು. ನಿಮಗೆ ಲಿಸ್ಟ್ ಆಫ್ ರೂಲ್ಸ್ನ ಇವಾಗ ತೋರಿಸ್ತೀನಿ. ನಮ್ಮ ಡೋರ್ಗೆ ಎಲ್ಲರಿಗೂ ಡೈಲಿ ಓದ್ಬಿಟ್ಟು ನಮಗೆ ಜ್ಞಾನೋದಯವಾಗಲಿ ಅಂತ ಅನ್ಸ್ಬಿಟ್ಟು ಹೋಗಿದ್ದಾರೆ. ನೀವು ಕೋಪ ಬಂದರೆ ಏನು ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಕಾಸ್ ನಂಗೆ ಇವಾಗ ಜಾಸ್ತಿ ಕೋಪ ಬರ್ತಿದೆ, ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಎನಿವೇಸ್ ತುಂಬಾನೇ ಜಾಸ್ತಿ ಡೀಟೇಲ್ಸ್ ಹೇಳ್ಬಿಟ್ಟೆ ಅನ್ಕೊಂತೀನಿ. ಸೊ ಇಷ್ಟು ಡೀಟೇಲ್ಸ್ ಹಂಚ್ಕೊಬೇಕಾಗಿತ್ತು, ಸೊ ಹಂಚ್ಕೊಂಡೆ. ಇವಾಗ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾನಿರೋದು 3rd ಫ್ಲೋರಲ್ಲಿ ಆ್ಯಂಡ್ ಕಿಚನ್ ಇರೋದು 2nd ಫ್ಲೋರಲ್ಲಿ. ಸೊ ನಾನಿವಾಗ ನನ್ನ ಬಿಲ್ಡಿಂಗಲ್ಲಿರೋ ಕಿಚನ್ ನಿಮಗೆ ತೋರಿಸ್ತೀನಿ. ನಾನು ಆವಾಗಲೇ ಮೆನ್ಷನ್ ಮಾಡಿರೋ ಹಾಗೆ ಈ ಬಿಲ್ಡಿಂಗಲ್ಲಿರೋದು ಇದೊಂದೇ ಕಿಚನ್. ಸೊ ಇಲ್ಲಿರೋರು ಎಲ್ಲರೂ ಇದೊಂದೇ ಕಿಚನ್ನ ಯೂಸ್ ಮಾಡ್ತಾರೆ. ಈ ಕಿಚನಲ್ಲಿ ಡಸ್ಟ್ಬಿನ್ ಇಟ್ಟಿದ್ದಾರೆ, ಮತ್ತೆ ಸಿಂಕ್ ಇಟ್ಟಿದ್ದಾರೆ ಪಾತ್ರೆ ತೊಳ್ಕೊಳಕ್ಕೆ ಅಂತ. ಆ್ಯಂಡ್ ಇಲ್ಲಿ ಬಿಸಿನೀರ್ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ 2 ಎಲೆಕ್ಟ್ರಿಕ್ ಸ್ಟವ್ನ ಇಟ್ಟಿದ್ದಾರೆ ಕುಕ್ ಮಾಡ್ಕೊಂಡಿದ್ದಕ್ಕೆ. ಅದರಲ್ಲಿ ಒಂದು ಹಾಳಾಗೋಗಿದೆ ಅರ್ಧ. ಯೂಶಲಿ ಕ್ಲೀನಿಂಗ್ ಆಂಟಿ ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ, ಅದಾದ್ಮೇಲೆ ಕ್ಲೀನ್ ಮಾಡಲ್ಲ, ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಕ್ಲೀನ್ ಮಾಡೋದು. ಆ್ಯಂಡ್ ಎಲ್ಲ ಡಾರ್ಮಿಟ್ರಿ ಕಿಚನ್ ಅಲ್ಲೂ ಫೈರ್ ಸೇಫ್ಟಿ ಮೆಷರ್ಗಂತ ಫೈರ್ ಬ್ಲಾಂಕೆಟ್ ನ ಇಟ್ಬಿಟ್ಟಿದ್ದಾರೆ. ಅಂಡ್ ಇದು ಈ ಬಿಲ್ಡಿಂಗ್ ಅಲ್ಲಿರೋ ಎಲ್ಲಾ ರೂಮ್ದು ಮೀಟರ್ ಬೋರ್ಡ್. ಸೊ ನಾನು ಎಲೆಕ್ಟ್ರಿಸಿಟಿ ಯೂನಿಟ್ಸ್ ಎಷ್ಟಿದೆ ಅಂತ ನಾನು ಇಲ್ಲಿ ಬಂದು ಚೆಕ್ ಮಾಡ್ಬೇಕಾಗುತ್ತೆ. ಅಂಡ್ ನಾನಿರೋ ನಾರ್ತ್ ಬಿಲ್ಡಿಂಗ್ ನ ಆಫೀಸ್ ಬಿಲ್ಡಿಂಗ್ ಅಂತ ಕೂಡ ಕರೀತಾರೆ, ಬಿಕಾಸ್ ಈ 2nd ಫ್ಲೋರ್ ಅಲ್ಲಿ ಆಫೀಸ್ ಕೂಡ ಇದೆ. ಮೆಡಿಕಲ್ ಕ್ಯಾಂಪಸ್ ಅಲ್ಲಿರೋ MBBS ಸ್ಟೂಡೆಂಟ್ಸ್ಗೆ ಏನೇ ಸಮಸ್ಯೆ ಇದ್ರು ಇಲ್ಲಿ ಬಂದು ನಾವು ಪ್ರಾಬ್ಲಮ್ ನ ಹಂಚ್ಕೋಬೇಕು. ಬಟ್ ಇವ್ರು ಏನು ಸಮಸ್ಯೆನ ಬಗೆಹರಿಸಲ್ಲ. ಆಫೀಸ್ ರೂಮ್ ಪಕ್ಕದಲ್ಲಿ ಇದೊಂದು ವರ್ಲ್ಡ್ ಮ್ಯಾಪ್ ಆಗ್ಬಿಟ್ಟು ಎಲ್ಲಾ ದೇಶದ್ದು ಕಂಟ್ರಿ ಫ್ಲಾಗ್ ಮ್ಯಾಗ್ನೆಟ್ ನ ಹಂಚಿದ್ದಾರೆ. ನನ್ನ ರೂಮ್ಗೆ ಸ್ವಾಗತ. ಸೊ ಇದು ನನ್ನ ರೂಮ್. ಒಂದ್ಸರಿ ಫುಲ್ ಲುಕ್ನ ತೋರಿಸ್ಬಿಡ್ತೀನಿ. ಫುಲ್ ಲುಕ್ ತೋರಿಸಾಯ್ತು. ಸೊ ನಾನು ನಿಮಗೆ ಇವಾಗ ರೂಮ್ ಟೂರ್ನ ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿಂದ ಎಂಟ್ರಾಗಿದ್ದ ತಕ್ಷಣ ಇಲ್ಲಿ ಈ ಕಡೆ ಬಾತ್ರೂಮ್ ಬರುತ್ತೆ. ಸೊ ಬಾತ್ರೂಮ್ ತೋರಿಸ್ತೀನಿ ನಿಮಗೆ. ಏನು ಅನ್ಕೊಂಬೇಡಿ ಬಾತ್ರೂಮ್ ತೋರಿಸ್ತಾ ಇದ್ದೀನಿ ಅಂತ. ಸೊ ಇದು ನನ್ನ ಬಾತ್ರೂಮ್. ಸೊ ಸೈಜ್ ನೋಡಿ, ಸೈಜ್ ನೆನ್ಪಿಟ್ಕೊಳ್ಳಿ ಎಷ್ಟು ಚಿಕ್ಕದಾಗಿದೆ ಅಂತ. ಬಿಕಾಸ್ ನಾನು ಆಮೇಲೆ ಗರ್ಲ್ಸ್ ರೂಮ್ ಮತ್ತು ಬಾಯ್ಸ್ ರೂಮ್ ತೋರಿಸಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚಿಕ್ಕದಾಗಿದೆ ಅಂತ. ಇಲ್ಲಿ ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ಆ್ಯಂಡ್ ಇಲ್ಲಿ ಬಾತ್ರೂಮ್ ನಾರ್ಮಲ್, ಆ್ಯಂಡ್ ಇಲ್ಲಿ ಶವರ್ಗೆ ಅದು ಕೊಟ್ಟಿದ್ದಾರೆ. ಸೊ ಇದೊಂದು ನನ್ನ ಚಿಕ್ಕ ಬಾತ್ರೂಮ್. ಆ್ಯಂಡ್ ಅದು ವಿಂಟರ್ಸ್ಗೋಸ್ಕರ ಹೀಟರ್ ಆನ್ ಮಾಡಿದ್ದಾರೆ. ಸೊ ಅದು ಹೀಟರ್. ಸೊ ಅಷ್ಟೇ, ಇದೊಂದು ಬಾತ್ರೂಮ್. ಆ್ಯಂಡ್ ಡೋರಿಂದ ಈ ಕಡೆ ಬಾತ್ರೂಮ್ ಅಂದರೆ ನಮಗೆ ಈ ಕಡೆ ಕಬರ್ಡ್ಸ್ ಕಟ್ಟಿದ್ದಾರೆ. ಸೊ ಶೇರಿಂಗ್ ರೂಮ್ ಆದರೆ ಇದೊಂದು ಕಬರ್ಡ್ ಒಬ್ರಿಗೆ, ಇನ್ನೊಂದು ಕಬರ್ಡ್ ಇನ್ನೊಬ್ರಿಗೆ. ಸೊ ತುಂಬಾ ಕಷ್ಟ ಶೇರಿಂಗ್ ರೂಮ್ ಆದರೆ ಇಷ್ಟು ಚಿಕ್ಕ ಕಬರ್ಡಲ್ಲೆಲ್ಲ ಇಟ್ಕೊಳಕ್ಕೆ. ಸೊ ನನ್ನ ಸಿಂಗಲ್ ಆಗಿರೋದ್ರಿಂದ ಈ 2 ಕಬರ್ಡ್ ನಾನು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಮೇಲೆ ಕೂಡ 2 ಕಬರ್ಡ್ ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಆವಾಗಲೇ ರೂಲ್ಸ್ ಬಗ್ಗೆ ಹೇಳಿದೆ ಅಲ್ವಾ, ಎಷ್ಟೊಂದು ರೂಲ್ಸ್ ಅನಿಸಿದ್ದಾರೆ ಅಂತ. ಇದೇ ಆ ರೂಲ್ಸು. ಒಂದ್ಸರಿ ನಾನು ಓದ್ತೀನಿ, ಲಾಸ್ಟಲ್ಲಿ ಓದ್ತೀನಿ ರೂಮೆಲ್ಲ ತೋರಿಸಾದ್ಮೇಲೆ. ಸೊ ಕಬರ್ಡ್ ನಾನು ಸದ್ಯಕ್ಕೇನು ಅಷ್ಟು ನೀಟಾಗಿ ಮಡ್ಚಿಕ್ಕೊಂಡಿಲ್ಲ, ಸೊ ಕ್ಷಮಿಸಿ. ಇಲ್ಲಿ ನಾನು ಬ್ಯಾಗ್ಸ್ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ ನನ್ನ ಹಾಸ್ಪಿಟಲ್ ಹಾಕ್ಕೊಂಡು ಹೋಗೋ ಕೋಟ್ಸ್ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ ನನ್ನ ಬಟ್ಟೆ ಇದೆ. ಈ ಕಡೆ ಬಂದರೆ ಇಲ್ಲಿ ಇಲ್ಲೂ ಕೂಡ ಬಟ್ಟೆ ಇಟ್ಟಿದ್ದೀನಿ, ಆ್ಯಂಡ್ ಇಲ್ಲಿ 2 ಬ್ಯಾಗ್ ಇಟ್ಟಿದ್ದೀನಿ. ಇಲ್ಲೆಲ್ಲ ಬೆಡ್ಶೀಟ್ಸ್ ಯೂನಿವರ್ಸಿಟಿ ಕೊಟ್ಟಿರೋ ಬೆಡ್ಶೀಟ್ಸ್ ಇಟ್ಟಿದ್ದೀನಿ. ಕಬರ್ಡ್ಸಿಂದ ಈ ಕಡೆ ಬಂದರೆ ನನ್ನ ರೂಮ್ ಸ್ಟಾರ್ಟ್ ಆಗುತ್ತೆ. ನೀವು ನೋಟಿಸ್ ಮಾಡಿರೋ ಹಾಗೆ ಎಲ್ಲ ಪಿಂಕು ಮತ್ತು ಬ್ಲೂ ಕಾಣುತ್ತೆ. ಬಿಕಾಸ್ ನಂಗೆ ಪಿಂಕ್ ಅಂದರೆ ತುಂಬ ಇಷ್ಟ. ಬ್ಲೂ ಅಷ್ಟೊಂದು ಇಷ್ಟ ಅಲ್ಲ.
ಜಸ್ಟ್ ಬಿಕಾಸ್ ಈ ನೆಲ ಬ್ಲೂ ಆಗಿತ್ತು ಅಂತ ನಾನು ಎಲ್ಲ ಬ್ಲೂ ಮತ್ತು ಪಿಂಕ್ ಕಾಂಬಿನೇಷನ್ ತೊಗೊಬೇಕಾಗಿತ್ತು. ಸೊ ಫಸ್ಟ್ ನಾನು ನಿಮಗೆ ನನ್ನ ಸ್ಟಡಿ ಏರಿಯಾನ ಇಂಟ್ರಡ್ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಸ್ಟಡಿ ಏರಿಯಾ. ಸೊ ಸ್ಟಡಿ ಏರಿಯಾ ಜೊತೆಗೆ ನಾನು ನನ್ನ ಚಿಕ್ಕ ದೇವಸ್ಥಾನ ಕೂಡ ಮಾಡಿದ್ದೀನಿ. ಸೊ ಇದು ನನ್ನ ದೇವಸ್ಥಾನ. ನನಗೆ ಆಬ್ವಿಯಸ್ಲಿ ನೀವು ನೋಡೋ ಹಾಗೆ ನನಗೆ ಗಣೇಶ ದೇವ್ರಂದರೆ ತುಂಬ ಇಷ್ಟ. ಸೊ ಗಣೇಶ ದೇವರು ಮತ್ತು ಕೃಷ್ಣ ದೇವರು ಮತ್ತು ಅಲ್ಲಿ ನಾರಾಯಣ ದೇವರು, ಲಕ್ಷ್ಮೀ ದೇವರೆಲ್ಲ ಇದ್ದಾರೆ. ಇವಾಗ ಅಷ್ಟು ಆರ್ಗನೈಸ್ಡ್ ಆಗಿಲ್ಲ. ಆ್ಯಂಡ್ ಇಲ್ಲೆಲ್ಲ ನಾನು ರೀಸೆಂಟಾಗಿ ಪೇಂಟ್ ತಂದಿದ್ದೆಲ್ಲ ಇಲ್ಲಿಟ್ಟಿದ್ದೀನಿ. ಇದನ್ನೆಲ್ಲರೂ ಎತ್ತಿಗಬೇಕು. ಆ್ಯಂಡ್ ಇಲ್ಲಿ ಬುಕ್ಸ್ ಎಲ್ಲ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಮ್ಯಾರೋ ಬುಕ್ಸ್ ನಾನು ತೊಗೊಂಬರ್ಬೇಕಾಗಿತ್ತು ಎಲ್ಲ, ಬಟ್ ನನಗೆ ವೆಯ್ಟ್ ಸಾಕಾಗಿಲ್ಲ ಅಂತ ತೊಗೊಂಬಂದಿಲ್ಲ. PDFs ಎಲ್ಲ ಇದೆ, ಸೊ ನನಗೆ ಬೇಕಾಗಿಲ್ಲ. ಸೊ ಸದ್ಯಕ್ಕೆ ಬೇಕಾಗಿಲ್ಲ ಅಂತ ಬರೀ ಮೆಡಿಸಿನ್ ಬುಕ್ಸ್ ಮಾತ್ರ ತೊಗೊಬಂದೆ. ಆ್ಯಂಡ್ ಅದು ಬಿಟ್ಟರೆ ಇಷ್ಟು ನನ್ನ ಸ್ಟಡಿ ಟೇಬಲ್. ಆ್ಯಂಡ್ ನನ್ನ ಸ್ಟಡಿ ಟೇಬಲ್ ಪಕ್ಕನೇ ಇಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇದೆ. ಈ ಮಿರರ್ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು, ಇದವ್ರು ನನಗೆ ಕೊಟ್ಟಿಲ್ಲ. ಅವ್ರು ಬರೀ ಈ ವುಡನ್ ಐಟಮ್ಸ್ ಏನೇನಿದೆ ಇದು ಮಾತ್ರ ನಾನು ಯೂನಿವರ್ಸಿಟಿ ಪ್ರೊವೈಡ್ ಮಾಡಿದ್ದು. ಮಿಕ್ಕಿದ್ದು ಇದು ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು, ಇದೆಲ್ಲ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಈ ಸ್ಟ್ಯಾಂಡ್ ಕೂಡ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು, ಈ ಮಿರರ್ ಕೂಡ ನಾನೇ ಆರ್ಡ್ರ್ ಮಾಡ್ಕೊಂಡಿದ್ದು. ಸೊ ಇದು ನನ್ನ ಚಿಕ್ಕ ಡ್ರೆಸ್ಸಿಂಗ್ ಏರಿಯಾ. ಆ್ಯಂಡ್ ಇದೊಂದು ಇಲ್ಲಿ ಯಾಕೆ ನೀವು ಎರಡೆರಡು ಡೆಸ್ಕು ಮತ್ತು ಎರಡೆರಡು ಚೇರ್ ನೋಡ್ತಿದ್ದೀರಾ ಅಂದರೆ, ಇದು ಡಬಲ್ ರೂಮ್ ಆಗಿರೋದ್ರಿಂದ ಎಲ್ಲ 2 ಐಟಮ್ಸ್ ಕೊಟ್ಟಿದ್ರು. ಬಟ್ ನಾನು ಒಂದು ಸ್ಟಡಿ ಟೇಬಲ್ಗೆ ಯೂಸ್ ಮಾಡಿಕೊಂಡು ಇನ್ನೊಂದು ಕಿಚನ್ ಏರಿಯಾಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಕಮಿಂಗ್ ಟು ಕಿಚನ್ ಏರಿಯಾ. ಸೊ ಸ್ಟಡಿ ಏರಿಯಾ ಆಯಿತು, ಇಲ್ಲಿ ಡ್ರೆಸ್ಸಿಂಗ್ ಏರಿಯಾ ಆಯಿತು. ಸೊ ನೆಕ್ಸ್ಟ್ ಕಿಚನ್ ಏರಿಯಾ. ಸೊ ಇದು ನನ್ನ ಕಿಚನ್. ಸೊ ನಿಜ ಹೇಳ್ಬೇಕಂದ್ರೆ ಇದು ಆ್ಯಕ್ಚುಲಿ ಕಿಚನ್ ಅಲ್ಲ. ಇಲ್ಲಿ ನಾನು ಒಬ್ಬಳೇ ಇದ್ದೀನಿ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಪೇಸ್ ಇತ್ತು ಅಂತ ಈ ಏರಿಯಾನ ಮಾತ್ರ ನಾನು ಕಿಚನ್ ಥರ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನಾನು ಕುಡಿಯೋಕ್ಕೆ ನೀರು ಇಲ್ಲಿಟ್ಟಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಒಂದು ಕ್ಯಾನ್ ಇಟ್ಟಿದೆ, ಇಲ್ಲಿ ಕುಡಿಯೋ ನೀರಿದೆ. ಆ್ಯಂಡ್ ಇಲ್ಲಿ ನನ್ನ ಮಿನಿ ಫ್ರಿಡ್ಜ್. ಇದ್ರ ಬಗ್ಗೆ ನಾನೊಂದು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ, ಅಂದರೆ ಶಾರ್ಟ್ಸಲ್ಲಿ. ಆ್ಯಂಡ್ ನನ್ನ ಮಿಕ್ಸಿ ಕೂಡ ಇದೆ ನೋಡಿ, ಹಿಂದೆ ಇಲ್ಲಿಟ್ಟಿದ್ದೀನಿ ಮಿಕ್ಸಿನ. ಈ ಕಡೆಯಿಂದ ತೋರಿಸ್ತೀನಿ. ನನ್ನ ಮಿಕ್ಸಿ ಇಲ್ಲಿದೆ. ಆ್ಯಂಡ್ ಇದು ನನ್ನ ಚಿಕ್ಕ ಶೆಲ್ಫು. ನನ್ನ ಚಿಕ್ಕ ಶೆಲ್ಫಲ್ಲಿ ಎಲ್ಲ ಗ್ಲಾಸಸ್ಸು, ಮಸಾಲ ಐಟಮ್ಸ್ ಎಲ್ಲ ತುಂಬಿಸಿಕ್ಕಿದ್ದೀನಿ ಇಲ್ಲಿ. ಆ್ಯಂಡ್ ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಆ್ಯಂಡ್ ಇದರಲ್ಲೂ ಅಷ್ಟೇ ಪಾತ್ರೆ ಮತ್ತು ನಾನು ರೇಷನ್ ಐಟಮ್ಸ್ನ ಇಟ್ಟಿದ್ದೀನಿ. ಇನ್ನಷ್ಟು ಪಾತ್ರೆ ಇದೆ. ಇಲ್ಲಿ ಗೋಧಿ ಹಿಟ್ಟು, ಅಕ್ಕಿ, ಜೋಳ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ರಾಗಿ ಒಂದು ಸಿಗಲ್ಲ, ಸಿಕ್ಕಿದ್ರೆ ನಾನು ಪುಡಿ ಮಾಡಿಕೊಂಡು ರಾಗಿ ಹಿಟ್ಟು ದೋಸೆ ಎಲ್ಲ ಮಾಡ್ಕೊಬೋದಾಗಿತ್ತು. ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ ರಾಗಿ ಹಿಟ್ಟು ಕಳಿಸ್ಲಾ ಅಂತ. ಇನ್ನೇನು ಹೋಗ್ಬಿಡ್ತೀನಿ ಮನೆಗೆ, ಸೊ ಬೇಕಾಗಿಲ್ಲ. ಇಷ್ಟು ಕಿಚನ್ ಏರಿಯಾ ಆದರೆ ಇದೊಂದು ಡೆಸ್ಕ್ ಕೆಳಗಡೆ ಕಿಚನ್ ಐಟಮ್ಸ್ ಇಲ್ಲ. ಐ ಮೀನ್ ಈ ಹಾಲ್ ಪ್ಯಾಕೆಟ್, ಈ ಹಾಲ್ ಬಾಕ್ಸನ್ನು ಬಿಟ್ಟು ಇನ್ಯಾವುದು ಕಿಚನ್ ಐಟಮ್ಸ್ ಅಲ್ಲ. ಈ ಲಾಂಡ್ರಿ ಬ್ಯಾಸ್ಕೆಟ್ ಇಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ನನ್ನ ವರ್ಕೌಟ್ ಮಾಡೋ ಜಿಮ್ ವೇಟ್ಸ್ ಮತ್ತು ಯೋಗ ಮ್ಯಾಟ್ ಇಲ್ಲಿ ಇಟ್ಟಿದ್ದೀನಿ. ಸೊ ಕಿಚನ್ ಏರಿಯಾಯಿಂದ ಈ ಕಡೆ ಬಂದರೆ ನನ್ನ ಬೆಡ್ರೂಮ್. ಸೊ ನೀ ಹೇಳ್ಬೇಕಂದ್ರೆ ಇಡೀ ರೂಮೇ ಬೆಡ್ರೂಮು, ಬಟ್ ಸ್ಟಿಲ್ ಇದು ನನ್ನ ಡೆಸಿಗ್ನೇಟೆಡ್ ಬೆಡ್ರೂಮ್ ಏರಿಯಾ. ಇದು ಹೇಗೆ ನನ್ನ ಡೆಸಿಗ್ನೇಟೆಡ್ ಕಿಚನ್ ಏರಿಯಾನೋ ಇದು ನನ್ನ ಬೆಡ್ರೂಮ್. ಸೊ ಬೆಡ್ರೂಮಲ್ಲಿ ಇವಾಗೂ ಪಿಂಕ್ ಆ್ಯಂಡ್ ಬ್ಲೂನೇ ಇದೆ, ನೋಡ್ಬೋದು ನೀವು. ಆ್ಯಂಡ್ ನನ್ನ ಡಾಲ್ಸು ಕೂಡ ಪಿಂಕ್ ಆ್ಯಂಡ್ ಬ್ಲೂನೇ ಇದೆ. ಆ್ಯಂಡ್ ಇದು ನನ್ನ ಫ್ರೆಂಡ್ ಒಬ್ರು ಗಿಫ್ಟ್ ಮಾಡಿದ್ದು ನನ್ನ ಪ್ರೀವಿಯಸ್ ಬರ್ಡೇಗೆ. ಸೊ ಅದು ಇದು ನನ್ನ ಅಳಿಯ. ಇದು ನಮ್ಮ ಅಣ್ಣ ತೆಗ್ದಿದ್ದ ಫೋಟೋ. ನಮ್ಮ ಅಳಿಯಂದು ನಾಮಕರಣಕ್ಕೆ ಸೀರೆ ತೊಗೊಂಡು ಹೋದಾಗ ಈ ಫೋಟೋ ತೆಗೆದಿದ್ದು ನಂದು, ನಮ್ಮ ಅಳಿಯಂದು. ನಮ್ಮ ಅಣ್ಣಂಗೆ ಹೇಳಿದೆ, ಅಣ್ಣ ತೆಗಿ, ಅವನು ಎಷ್ಟು ಕ್ಯೂಟಾಗಿ ನನ್ನ ಮೇಲೆ ಮಲ್ಕೊಂಡು ನಿದ್ದೆ ಮಾಡ್ತಿದ್ದಾನೆ ನೋಡು, ತೆಗಿ ಅಂತ ಹೇಳಿದಾಗ ನಮ್ಮ ಅಣ್ಣ ಕ್ಯಾಂಡಿಡ್ ಫೋಟೋ ಥರ ತೆಗ್ದ. ಐ ಮೀನ್ ಅಪರೆಂಟ್ಲಿ ಕ್ಯಾಂಡಿಡ್. ಸೊ ಎನಿವೇಸ್ ಇಲ್ಲಿ ನನ್ನ ಡಾಲ್ಸ್. ಇದು ನನಗೆ ರಿತಿಕಾ ಕೊಟ್ಟಿದ್ದು ಗಿಫ್ಟು. ಫಸ್ಟ್ ಇಯರ್ ಬರ್ಡೇಲಿ ರಿತಿಕಾ ನನಗೆ ಇದು ಕೊಟ್ಟಿದ್ದು ಗಿಫ್ಟು. ಇದು ಈ ಬರ್ಡೇಲಿ ಮೇಘನಾ ಕೊಟ್ಟಿದ್ದು ಗಿಫ್ಟು. ಇದು ರಿತಿಕಾ ಕೊಟ್ಟಿದ್ದು ಗಿಫ್ಟು. ಆ್ಯಂಡ್ ಇಲ್ಲಿ ನನ್ನ ಫ್ಯಾಮಿಲಿ ಫೋಟೋ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಒಂದು ಶಾರ್ಟ್ ಮಾಡಿದ್ದೆ. ನನ್ನ ಪ್ರೀವಿಯಸ್ ಬರ್ಡೇಲಿ ನನಗೆ ಬೊಕ್ಕೆ ಸಿಕ್ಕಿತ್ತು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಸೊ ಆ ಬೊಕ್ಕೆನ ಮೆಮೊರಿಗೋಸ್ಕರ ನಾನು ಇದನ್ನು ಹೂವನ್ನು ಹಂಗೆ ಡ್ರೈ ಮಾಡಿಬಿಟ್ಟು ನಾನು ಫೋಟೋ ಫ್ರೇಮ್ ಥರ ಮಾಡಿಕೊಂಡೆ, ಲೈಫ್ ಲಾಂಗ್ ನನ್ನ ಜೊತೆ ಇರಬೇಕು ಅಂತ. ಸೊ ಅದು ಈ ಫೋಟೋ ಫ್ರೇಮ್ ನಾನೇ ಮಾಡ್ಕೊಂಡಿದ್ದು. ಶಾರ್ಟ್ಸ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಹೊಟ್ಟೆ ಹಸ್ದಾಗೆಲ್ಲ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ಡ್ರೈ ಫ್ರೂಟ್ಸ್ ನಾನು ಬೆಡ್ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಆ್ಯಂಡ್ ನೀವು ಅನಿಸ್ತಿರ್ಬೋದು ಬೆಡ್ ಪಕ್ಕ ಏನಿದು ಒಂಥರ ಸ್ಟ್ಯಾಂಡ್ ಇದೆ ಅಂತ. ಹೇಳಬೇಕಂದ್ರೆ ಇದು ಒಂದು ಬೆಡ್ಡೇ. ನಿಮಗೆ ತೋರಿಸ್ತೀನಿ ನೋಡಿ, ಈ ಕಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು.
ಆ್ಯಕ್ಚುಲಿ ಇಲ್ಲಿ ಇಬ್ಬರು ಇರಬೇಕಲ್ವಾ, ಸೊ ಇಬ್ಬರಿಗೆ ಏನೇನು ಬೇಕೋ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ ನನಗೆ ಎಕ್ಸ್ಟ್ರಾ ಬೆಡ್ ಬೇಕಾಗಿಲ್ಲ, ಎಕ್ಸ್ಟ್ರಾ ಡೆಸ್ಕ್ ಬೇಕಾಗಿಲ್ಲ ಅಂತ. ಬಟ್ ಸ್ಟಿಲ್ ಅವರು ಇಲ್ಲ, ಏನು ಮಾಡೋಕ್ಕಾಗಲ್ಲ, ನಿನ್ನ ರೂಮಲ್ಲೇ ಇಟ್ಕೊ ಅಂದರು. ಈ ಬೆಡ್ನ ಇಲ್ಲಿ ಹಾಕಿದೆ, ಇದ್ರ ಪಕ್ಕದಲ್ಲಿ ಜಾಗನೇ ಸಾಕಾಗಲ್ಲ. ನೀವು ನೋಡಿ, ಜಸ್ಟ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಬೆಡ್ ಪಕ್ಕನೇ ಇದೇ ಥರ ಇನ್ನೊಂದು ಬೆಡ್ ಇಲ್ಲಿ ಬರುತ್ತಂದರೆ ಇಷ್ಟು ಸ್ಪೇಸ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಸೊ ಇಷ್ಟು ಸ್ಪೇಸ್ ಬಿಟ್ಟರೆ ಇಷ್ಟು ಓಡಾಡೋಕ್ಕೆ ಜಾಗ. ಸೊ ನಾನು ಏನು ಮಾಡಿದೆ, ಇಂಡಿಯಾಯಿಂದ ವಾಪಸ್ ಬಂದಾದಮೇಲೆ, ಅಂದರೆ ಕೊರೋನಾ ಎಲ್ಲ ಮುಗಿಸಿ ಬಂದಾದಮೇಲೆ, ಈ ಬೆಡ್ನ ನಾನು ಎಕ್ಸ್ಟ್ರಾ ಇಲ್ಲೊಂದು ಬೆಡ್ ಇತ್ತಲ್ವ, ಅದನ್ನು ನಾನು ತಳ್ಳಿಬಿಟ್ಟು ಇಲ್ಲಿ ವಾಲ್ಪೇಪರ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟೆ. ಇಲ್ಲಿ ನಿಮಗೆ ಕಾಣೋ ಹಾಗೆ ಇದು ವಾಲ್ಪೇಪರ್ ಸ್ಟಿಕ್ಕರ್ ಅಂಟಿಸ್ಬಿಟ್ಟೆ ಇದಕ್ಕೆ. ಸೊ ಸ್ಟಿಕ್ಕರ್ ಅಂಟಿಸ್ಮೇಲೆ ಸ್ವಲ್ಪ ಅದು ಕೂಡ ಪಿಂಕ್ ಆಗಿತ್ತು, ಕಲರ್ ಫೇಡ್ ಆಗಿಬಿಟ್ಟು ಇವಾಗ ಸ್ವಲ್ಪ ಗ್ರೇಷ್ ಥರ ಕಾಣ್ತಿದೆ. ಸೊ ಅದು ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಸ್ವಲ್ಪ ನೀಟಾಗಿ ಮಾಡಿದೆ, ಅಟ್ಲೀಸ್ಟ್ ಸ್ವಲ್ಪ ಸ್ಟ್ಯಾಂಡ್ ಥರ ಆದರೂ ಕಾಣಲಿ ಅಂತ. ಆ್ಯಂಡ್ ಇದು ನನ್ನ ಬೆಡ್. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ, ಈ ಕಾಟು ಕೂಡ ಅಷ್ಟೇ ಎರಡೆರಡು ಕೊಟ್ಟಿದ್ದಾರೆ ನನಗೆ. ಸೊ ಇದು ಆ್ಯಕ್ಚುಲಿ ಡಬಲ್ ಕಾಟ್ ಇದೆ, ಡಬಲ್ ಮ್ಯಾಟ್ರೆಸ್ ಇದೆ ಇಲ್ಲಿ. ಸೊ ಡಬಲ್ ಮ್ಯಾಟ್ರೆಸ್ ಕೆಳಗಡೆ ಇದು ನನ್ನ ಬೆಡ್ಡು. ಸೊ ಹೇಳಬೇಕಂದ್ರೆ ಇದು ಬೆಡ್ ಲೆವೆಲ್ ಇಷ್ಟೇ ಬರೋದು. ನೀವು ಇಲ್ಲಿ ನೋಡ್ಬೋದು, ವಾಟರ್ ಕ್ಯಾನ್ ಪಕ್ಕದಲ್ಲಿ ಇಟ್ಟಿದ್ದೀನಿ, ಇಷ್ಟೇ ಬರೋದು ಬೆಡ್ಡು. ಬಟ್ ಇದು ಎಕ್ಸ್ಟ್ರಾ ಮ್ಯಾಟ್ರೆಸ್ ಆಗಿರೋದ್ರಿಂದ ನನ್ನ ಬೆಡ್ಡು ತುಂಬ ಹೈಟಾಗಿ ಕಾಣಿಸುತ್ತೆ. ಆ್ಯಂಡ್ ಬೆಡ್ ಪಕ್ಕದಲ್ಲೇ ಇದು ಬಂದು ಹೀಟರ್. ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿಲ್ಲ, ನೀವಿಲ್ಲಿ ಒಳಗಡೆ ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೂ ಇಷ್ಟೇ ಚಿಕ್ಕದಾಗಿರೋದು ಹೀಟರು. ಸೊ ಫುಲ್ಲು ಜಾಸ್ತಿ ಹೀಟ್ ಆಗಲ್ಲ. ಸೊ ಅದಕ್ಕೆ ಹೊಸದಾಗಿ ಹಾಕಿರೋ AC ಯೂಸ್ ಮಾಡಿಕೊಂಡು ಅದರೊಳಗಡೆ ಹೀಟರ್ ಆಪ್ಷನ್ ಕೂಡ ಇದೆ. ಸೊ ವಿಂಟರ್ಸಲ್ಲಿ ಹೀಟರ್ ಆಪ್ಷನ್ ಯೂಸ್ ಮಾಡ್ಕೊತಿದ್ದೆ, ಇವಾಗ ನಾನು AC ಯೂಸ್ ಮಾಡ್ಕೊತೀನಿ. ಎಲೆಕ್ಟ್ರಿಸಿಟಿ ಫ್ರೀ ಆಗಿರೋದ್ರಿಂದ ನಾನು ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ನನ್ನ ಬೆಡ್ರೂಮ್ ಏರಿಯಾಯಿಂದ ಈ ಕಡೆ ಬಂದರೆ ಡ್ರೆಸ್ಸಿಂಗ್ ಏರಿಯಾ ಪಕ್ಕದಲ್ಲಿ ನನ್ನ ಈ ಕ್ಲೋತ್ ಸ್ಟ್ಯಾಂಡ್ನ ಇಟ್ಟಿದ್ದೀನಿ. ಸಾರಿ, ಇದಲ್ಲ ಇದು. ಸೊ ಇದು ನನ್ನ ಕ್ಲೋತ್ಸ್. ಆ್ಯಂಡ್ ಇದ್ರ ಪಕ್ಕನೇ ನನ್ನ ಶೂ ರ್ಯಾಕ್ ಇದೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲ ತುಂಬ ಇತ್ತು, ಹೀಲ್ಸ್ ಇತ್ತು, ನಾನು ಬಿಸಾಕ್ಬಿಟ್ಟೆ. ಬಿಕಾಸ್ ಇವಾಗ ನನಗೆ ಹೀಲ್ಸ್ ಅಂದರೆ ಕಂಫರ್ಟೇಬಲೇ ಇಲ್ಲ. ಸೊ ಎಲ್ಲ ಶೂಸ್ ಇದೆ, ಇನ್ನೂ ತೊಗೋಬೇಕು. ಬರೋಕ್ಕಿಂತ ಮುಂಚೆ ಇಲ್ಲಿಂದ ಚೆನ್ನಾಗಿರೋ ಶೂಸ್ ಎಲ್ಲ ತೊಗೊಬಂದ್ಬಿಡ್ತೀನಿ. ಇಲ್ಲಿ ಶೂಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಆ್ಯಂಡ್ ಡಿಸೈನ್ಸ್ ಕೂಡ. ಸೊ ಇದು ನನ್ನ ಚಿಕ್ಕ ಶೂ ರ್ಯಾಕ್. ಆ್ಯಂಡ್ ನೀವು ನಾನು ಬಟ್ಟೆ ಎಲ್ಲಿ ಹೋಗಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ಟೆ ಒಗೆಯೋಕ್ಕೆ ಆಬ್ವಿಯಸ್ಲಿ ಇಷ್ಟು ಚಿಕ್ಕ ಜಾಗ ಸಾಕಾಗಲ್ಲ. ಸೊ ನಾನು ಬಟ್ಟೆ ಎಲ್ಲಿ ಹೋಗಿದ್ದೀನಿ ಅಂದರೆ, ಈ ಬಿಲ್ಡಿಂಗ್ ಪಕ್ಕ ಮಿಡಲ್ ಬಿಲ್ಡಿಂಗ್ ಅಂತ ಇದೆ. ಆ ಮಿಡಲ್ ಬಿಲ್ಡಿಂಗ್ ಹಿಂದೆ ಒಂದು ಚಿಕ್ಕ ಲಾಂಡ್ರಿ ರೂಮ್ ಅಂತ ಇದೆ. ಸೊ ಆ ಲಾಂಡ್ರಿ ರೂಮಲ್ಲಿ ನಾನು ಬಟ್ಟೆ ಒಗೆಯೋದು. ಅಲ್ಲಿ ಬಟ್ಟೆ ಒಗೆದ್ಬಿಟ್ಟು ಅದ್ರ ಮೇಲೆ ಒಂದು ಟೆರೆಸ್ ಥರ ಮಾಡಿದ್ದಾರೆ. ನಾನು ನಿಮ್ಗೊಂದ್ಸರಿ ತೋರಿಸ್ತೀನಿ. ಇವತ್ತು ಪ್ರಾಬಬ್ಲಿ ಆಗಲ್ಲ ಅನ್ಕೊತೀನಿ, ನಾನು ಬರೀ ರೂಮ್ ಟೂರ್ನ ಮಾತ್ರ ಕೊಡ್ತೀನಿ. ಸೊ ನಾನು ಯಾವಾಗಾದರೂ ಡೇ ಇನ್ ಮೈ ಲೈಫ್, ನನ್ನ ಲೈಫಲ್ಲಿ ಒಂದಿನ ವ್ಲಾಗ್ ಮಾಡಿದಾಗ ಅದರಲ್ಲಿ ನಾನು ಲಾಂಡ್ರಿ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಲಾಂಡ್ರಿ ರೂಮ್ ಹೆಂಗಿದೆ, ಅದ್ರ ಮೇಲೆ ಹೇಗೆ ಹತ್ಕೊಂಡು ಹೋಗ್ತೀವಿ ಅನ್ನೋದು ಕೂಡ ತೋರಿಸ್ತೀನಿ. ಚಿಕ್ಕ ಚಿಕ್ಕ ಬಟ್ಟೆ ಆದರೆ ನಾನೇ ಒಗ್ಕೊಂಡ್ಬಿಡ್ತೀನಿ. ಒಗ್ದ ಮೇಲೆ ನಾನು ಇಲ್ಲಿ ರೂಮಲ್ಲೇ ಒಣಗಾಕ್ತೀನಿ. ಸೊ ಇದೊಂದು ಸ್ಟ್ಯಾಂಡ್ ತೊಗೊಂಡೆ ನಾನು, ಇದೊಂದು ಚಿಕ್ಕ ಸ್ಟ್ಯಾಂಡ್ ತೊಗೊಂಡೆ. ಸೊ ಚಿಕ್ಕ ಚಿಕ್ಕ ಬಟ್ಟೆ ಒಗ್ದ್ರೆ ಇದ್ರ ಮೇಲೇ ನಾನು ಒಣಗಾಕೋದು. ಸೊ ಇವಾಗ ರೂಲ್ಸ್ ಬಗ್ಗೆ ಬರೋಣ ಬನ್ನಿ. ಇಲ್ಲಿ ನೋಡಿ ರೂಲ್ಸ್, ಇದು ಆ್ಯಕ್ಚುಲಿ ರೀಸೆಂಟಾಗಿ ಅಂಟಿಸ್ಬಿಟ್ಟು ಹೋಗಿದ್ದಾರೆ, ಎಲ್ಲ ಡೋರ್ ಮೇಲೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ ಕೆಟ್ಟದಾಗಿ. ಸೊ ನೋಡಿ, ನೀವೇ ನೋಡಿ ರೂಲ್ಸ್ ಏನೇನು ಹಾಕಿದ್ದಾರೆ ಅಂತ. ಸ್ಮೋಕಿಂಗ್, ಯೂಸ್ ಆಫ್ ಕ್ಯಾಂಡಲ್ಸ್, mosquito repellent, incense and are strictly prohibited in the dormitory. ಇದು ಓಕೆ, ಫಸ್ಟ್ ರೂಲ್ ಓಕೆ. ಸೆಕೆಂಡ್ ರೂಲ್ ಬಂದ್ಬಿಟ್ಟು ಪವರ್ ಸಾಕೆಟ್ ಅಂಡ್ ಪವರ್ ಸ್ಟ್ರಿಪ್ಸ್, ಇದು ಓಕೆ. ಥರ್ಡ್ ರೂಲ್ ಬಂದ್ಬಿಟ್ಟು ಪ್ರಾಹಿಬಿಟೆಡ್ ಟು ಕುಕ್ ಇನ್ ಡಾರ್ಮಿಟ್ರಿ ಅಂತೆ. ಇದೊಂದು ನಾನು ಬ್ರೇಕ್ ಮಾಡಿದ್ದೀನಿ ಆಬ್ವಿಯಸ್ಲಿ, ಬಿಕಾಸ್ ನನಗೆ ಕೆಳಗಡೆ ನೀವು ನೋಡ್ಬೋದು ಹೇಗಿತ್ತು ಅಂತ. ಸೊ ಅದಕ್ಕೆ ನಂಗೆ ಆಗಲ್ಲ. ಆ್ಯಂಡ್ ಫೋರ್ತ್ ರೂಲ್ ಬಂದು ಪ್ರಾಹಿಬಿಟೆಡ್ ಟು ಚಾರ್ಜ್ ಎಲೆಕ್ಟ್ರಾನಿಕ್ products for too long or make phone calls while charging. Okay, adu acceptable. And fifth bandu electric vehicles are strictly prohibited from entering buildings, idu okay. Sixth, it is strictly prohibited to pull or connect, idu okay. Excess electricity load is strictly prohibited, okay, acceptable. Prohibited to keep room lights on for long time, idu acceptable. It is strictly prohibited to use safe electronic appliances and high power. ಇಲ್ಲಿ ನೋಡಿ, ಇದರಲ್ಲಿ ಲಿಸ್ಟ್ ಆಫ್ ಐಟಮ್ಸ್ ಕೊಟ್ಟಿದ್ದಾರೆ ಯಾವ್ದು ಯೂಸ್ ಮಾಡಬಾರ್ದು ಅಂತ. ಇದ್ರಲ್ಲಿ ನೋಡಿ ಇಂಡಕ್ಷನ್ ಕುಕ್ಕರ್ ಕೊಟ್ಟಿದ್ದಾರೆ, ಸ್ಟವ್ ಕೊಟ್ಟಿದ್ದಾರೆ. ಬಟ್ ಈ ಸ್ಟವ್ ಮಾತ್ರ ನನ್ನ ಹತ್ರ ಇದೆ, ಬೇರೆಯವ್ರ ಹತ್ರ ಅವನ್ಸ್ ಇದೆ, ಫ್ರಿಡ್ಜ್ ಇದೆ, ಕೆಟಲ್ ಇದೆ, ಎಲ್ಲ ಇದೆ. ನನ್ನ ಹತ್ರ ಬರೀ ಸ್ಟವ್ ಮಾತ್ರ ಇರೋದು.
ಬಟ್ ಇವ್ರು ಸ್ಟವ್ ನೋಡಿದ್ರೆ ಮಾತ್ರ ಎತ್ಕೊಂಡು ಹೋಗ್ಬಿಡ್ತಾರೆ. ಬೇರೆ ಯಾವುದೆಷ್ಟು ಫ್ರಿಜ್ಜು ಓವನ್ನು ಇದೆಲ್ಲ ಇಟ್ಟರೆ ಏನು ಮಾಡಲ್ಲ, ಬರೀ ಸ್ಟವ್ ಮಾತ್ರ ಎತ್ಕೊಂಡು ಹೋಗ್ಬಿಡ್ತಾರೆ. ಯಾವ ನ್ಯಾಯನೋ. ಪ್ರೊಹಿಬಿಟೆಡ್ ಟು ಕೀಪ್ ಪೆಟ್ಸ್, ನಮಗೆ ಪೆಟ್ಸ್ ಅಲೌಡ್ ಇಲ್ಲ, ಅದಕ್ಕೆ ನಾವು ಪೆಟ್ಸ್ನ ಇಲ್ಲಿ ಇಟ್ಕೊಳಲ್ಲ. ಇಲ್ಲಾಂದರೆ ನಾನೊಂದು ನಾಯಿ ತೊಗೊಂಬಂದು ಸಾಕೊಂಡ್ಬಿಟ್ಟು ಇಂಡಿಯಾಗೆ ತೊಗೊಂಬರ್ತಿದ್ದೆ. ಲಾಸ್ಟ್ ರೂಲ್ ನೋಡಿ, ಲಾಸ್ಟ್ ರೂಲ್ ನಿಮಗೂ ಕೋಪ ಬರ್ಬೋದು. ಇಟ್ ಇಸ್ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಟು ಎಂಗೇಜ್ ಇನ್ ರಿಲೀಜಿಯಸ್ ಆ್ಯಕ್ಟಿವಿಟೀಸ್ ಇನ್ ದ ಡಾರ್ಮಿಟ್ರಿ ಆ್ಯಂಡ್ ಆನ್ ಕ್ಯಾಂಪಸ್. ರಿಲೀಜಿಯಸ್ ಆ್ಯಕ್ಟಿವಿಟೀಸ್ ಅಂದರೆ ಗೊತ್ತಲ್ಲ. ಸೊ ನನ್ನ ಪ್ರಕಾರ ರಿಲೀಜಿಯಸ್ ಆ್ಯಕ್ಟಿವಿಟೀಸ್ ಅಂದರೆ, ನಾನು ಹಿಂದೂ ಆಗಿರೋ ಪ್ರಕಾರ ನನಗೆ ರಿಲೀಜಿಯಸ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಪೂಜೆ ಮಾಡೋದು, ಇಲ್ಲ ಏನಾದರೂ ನಮಗೆ ಪೂಜೆ ಸಂಬಂಧಪಟ್ಟದ್ದು ಮಾಡಿರೋದು. ಇದು ಮಾಡಿದ್ರೆ ಇದು ಪ್ರೊಹಿಬಿಷನ್ ಅಂತೆ. ಅದು ಡಾರ್ಮಿಟ್ರಿ ಮತ್ತು ಕ್ಯಾಂಪಸಲ್ಲಿ, ರೂಮ್ ಒಳಗಡೆ ಮತ್ತು ಕ್ಯಾಂಪಸ್ ಒಳಗಡೆ. ಓಕೆ, ಆಚೆಗಡೆ ಪಬ್ಲಿಕಲ್ಲಿ ಅರ್ಥ ಮಾಡ್ಕೊತೀನಿ, ಬಟ್ ರೂಮಲ್ಲಿ ಬಂದುಬಿಟ್ಟು ಏನು ಮಾಡಬಾರ್ದು ಏನು ಮಾಡಬೇಕಂತ ಹೇಳೋಕ್ಕಾಗಲ್ಲ. ಸೊ ನಾನು ಅವ್ರು ಹೇಳಿದ ಮೇಲೂ ಅಷ್ಟೇ ನಾನು ಪೂಜೆ ಮಾಡೋದನ್ನು ನಿಲ್ಲಿಸಿಲ್ಲ. ಸೊ ರೂಲ್ಸ್ ಎಲ್ಲ ನೋಡ್ಬಿಟ್ಟು ನನಗೆ ಕೋಪನೇ ಬರ್ತಿತ್ತು. ಓಕೆ, ಮೆಜಾರಿಟಿ ಅಕ್ಸೆಪ್ಟೇಬಲ್, ಯಾರು ನನಗೆ ಅದು ಆ ರೂಲ್ಸಲ್ಲಿ ಹಾಕಿಲ್ಲ ಅಂದ್ರೂ ನಾನು ಅದು ಮಾಡೋಕ್ಕೆ ಹೋಗ್ತಿಲ್ಲ ಕೆಲವೊಂದು, ಬಿಕಾಸ್ ಅದು ಕಾಮನ್ ಸೆನ್ಸ್. ಬಟ್ ಈ ಥರ ಎಲ್ಲ ಏನಕ್ಕೆ ಅಂತ ಗೊತ್ತಾಗಿಲ್ಲ ನನಗೆ. ಸೊ ಈ ರೂಲ್ಸ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಪಿಕ್ಚರ್ಸ್ ಮುಖಾಂತರ. ನಮ್ಗೆ ಏನಾದರೂ ಇಂಗ್ಲೀಷ್ ಬರಲ್ಲ ಅಂದರೆ ಅದನ್ನ ನೋಡಿಬಿಟ್ಟು ಅರ್ಥ ಮಾಡ್ಕೊತೀವಿ ಅಂತ. ಆ್ಯಂಡ್ ಇಲ್ಲಿ ಇನ್ನೊಂದು ಕೆಲವೊಂದು ರೂಲ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಡ್ರಗ್ಸ್ ರಿಲೇಟೆಡ್ ರೂಲ್ಸ್, ಅಂದರೆ ಇಲ್ಲಿ ಡ್ರಗ್ಸ್ನ ಮಾಡಬಾರ್ದು ಅಂತ ರೂಲ್ಸ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಬಂದು ಇಷ್ಟು ರೂಲ್ಸು ಬರೀ ರಿಲಿಜನ್ ಬಗ್ಗೆನೇ ಹಾಕಿದ್ದಾರೆ. ಅಂದರೆ ಇವ್ರು ಜಾಸ್ತಿ ಏಥಿಸಮ್ ಫಾಲೋ ಮಾಡೋದ್ರಿಂದ ಇವ್ರಿಗೆ ರಿಲಿಜನ್ಸ್, ನಾವು ಬಂದು ಬೇರೆಯವ್ರಿಗೆ ನಮ್ಮ ಜಾತಿ ಧರ್ಮ ನಮ್ಮ ಧರ್ಮದ ಬಗ್ಗೆ ಎಲ್ಲ ವಿಚಾರ ಸ್ಪ್ರೆಡ್ ಮಾಡೋದು ಇವ್ರಿಗೆ ಇಷ್ಟ ಇಲ್ಲ. ಸೊ ಇದು ಇಷ್ಟು ದೊಡ್ಡ ರೂಲ್ಸ್ ಹಾಕಿದ್ದಾರೆ ರಿಲಿಜನ್ ಬಗ್ಗೆ. ಆ್ಯಂಡ್ ಇಲ್ಲಿ ಬಂದು ಈ ರೂಲ್ಸ್ ಬಂದು ಇಲೀಗಲ್ ವೀಸಾ ಬಗ್ಗೆ, ಎಕ್ಸಿಟ್ ಆ್ಯಂಡ್ ಎಂಟ್ರಿ ಅಡ್ಮಿನಿಸ್ಟ್ರೇಷನ್ ಲಾ ಬಗ್ಗೆ. ಸೊ ವೀಸಾ ಬಗ್ಗೆ ಹಾಕಿದ್ದಾರೆ. ಇದು ಎಕ್ಸೆಪ್ಟೇಬಲ್, ಬಟ್ ಇದು ನನಗೆ ಓಕೆ ಅನಿಸಿಲ್ಲ. ಬಟ್ ಅವ್ರ ಕಂಟ್ರಿ ಅವ್ರ ರೂಲ್ಸು, ನಾವು ಫಾರಿನರು ಇಲ್ಲಿಗೆ ಬಂದು ನಾವಿಲ್ಲಿ ಇದ್ದೀವಿ ಅಂದರೆ ಇವ್ರು ಏನೇನು ಹೇಳ್ತಾರೆ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಬಟ್ ಈ ರೂಮ್ ಒಳಗಡೆ ನಾನು ಸ್ಟವ್ ಯೂಸ್ ಮಾಡಬಾರ್ದು, ಪೂಜೆ ಮಾಡಬಾರ್ದು ಅಂತ ಹೇಳಿದ್ರೆ ನನಗೆ ಆಗಲ್ಲ. ಸೊ ನಾನು ಸ್ಟವ್ ಯೂಸ್ ಮಾಡ್ತೀನಿ, ಪೂಜೆನೂ ಮಾಡ್ತೀನಿ. ಸೊ ಆ 2 ರೂಲ್ಸ್ ಬಿಟ್ಟು ನಾನು ಮಿಕ್ಕಿದೆಲ್ಲ ಫಾಲೋ ಮಾಡ್ತೀನಿ. ಅಲ್ಲಿ ಹಾಕಿಲ್ಲ ಅಂದ್ರೂ ನಾನು ಈ ರೂಲ್ಸ್ ಮುಂಚೆನೂ ಫಾಲೋ ಮಾಡ್ತಿದ್ದೆ. ಅದೊಂದು 2 ರೂಲ್ಸ್ ಬಿಟ್ಟು ಇನ್ನೆಲ್ಲ ಫಾಲೋ ಮಾಡ್ತೀನಿ ನಾನು. ಸೊ ಇವಾಗ ನಾನು ನಿಮಗೆ ನನ್ನ ರೂಮ್ನ ತೋರಿಸಾಯ್ತು. ನೆಕ್ಸ್ಟ್ ನನ್ನ ಫ್ರೆಂಡ್ಸ್ ರೂಮ್ನ ತೋರಿಸ್ತೀನಿ. ಸೊ ಫಸ್ಟ್ ನಾನು ಮಿನೋಶಿ ಮತ್ತು ಜಾನ್ಸಿ ರೂಮ್ನ ತೋರಿಸ್ತೀನಿ. ಮಿನೋಶಿ ನಾನು ನಿಮ್ಮನ್ನ ಟ್ರೆಕ್ಕಿಂಗ್ ವಿಡಿಯೋನಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಆ್ಯಂಡ್ ಜಾನ್ಸಿ ನಿಮಗೆ ಗೊತ್ತಿರ್ಬೋದು ಪ್ರೀವಿಯಸ್ ವಿಡಿಯೋಸ್ ನೋಡಿದರೆ. ಸೊ ಅವರಿಬ್ಬರು ರೂಮ್ನ ತೋರಿಸ್ತೀನಿ. ಅವರಿಬ್ಬರು ಗರ್ಲ್ಸ್ ಟಾಮಲ್ಲಿ ಇರ್ತಾರೆ. ಆ್ಯಂಡ್ ಅದಾದಮೇಲೆ ನಾನು ರಿತಿಕಾ ರೂಮ್ನ ತೋರಿಸ್ತೀನಿ. ಅವಳು ಬಾಯ್ಸ್ ಟಾಮಲ್ಲಿ ಇರ್ತಾಳೆ. ಸೊ ಬನ್ನಿ ಹೋಗೋಣ. ಸೊ ಇದು ನನ್ನ ಡಾರ್ಮಿಟ್ರಿ, ಅಂದರೆ ನಾರ್ತ್ ಬಿಲ್ಡಿಂಗ್. ಆ್ಯಂಡ್ ಇದು ಮಿಡಲ್ ಬಿಲ್ಡಿಂಗ್. ಇಲ್ಲೂ ಕೂಡ ರೂಮ್ಸ್ ಇದೆ. ಸೊ ಯಾರಾದರೂ ಪರಿಚಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಿ ತೋರಿಸೋದಕ್ಕೆ. ಆ್ಯಂಡ್ ಈ ಡಾರ್ಮಿಟ್ರಿ ಪಕ್ಕದಲ್ಲೇ ರಿತಿಕಾ ಇದ್ದಾಳೆ. ಸೊ ಈ ಡಾರ್ಮಿಟ್ರಿ ಹಿಂದೆಗಡೆ ಗರ್ಲ್ಸ್ ಡಾರ್ಮಿಟ್ರಿ ಇರೋದು, ಪ್ರಾಪರ್ ಗರ್ಲ್ಸ್ ಡಾರ್ಮಿಟ್ರಿ. ಆ್ಯಂಡ್ ಇದನ್ನ ಸೌತ್ ಬಿಲ್ಡಿಂಗ್ ಅಂತ ಕೂಡ ಅಂತಾರೆ. ಆ್ಯಂಡ್ ಇಲ್ಲಿ 1 2 3 4 5 ಫ್ಲೋರ್ಸ್ ಇದೆ. ಸೊ ನಾನಿಲ್ಲಿ ಇಬ್ಬರು ರೂಮ್ನ ತೋರಿಸ್ತೀನಿ. ಒಂದು ನನ್ನ ಫ್ರೆಂಡ್, ನನ್ನ ಜೂನಿಯರ್ ಮಿನೋಶಿ ಅಂತ. ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡ್ ಜಾನ್ಸಿ. ಅಲ್ಲಿ ಜಾನ್ಸಿ ರೂಮ್ ಇದೆ ಆ್ಯಂಡ್ ಮಿನೋಶಿ ಅನ್ನೋ ರೂಮ್ ಇದೆ. ಸೊ ಮಿನೋಶಿ ರೂಮ್ಗೆ ಬನ್ನಿ ಹೋಗೋಣ. ಮಿನೋಶಿ ಇಲ್ಲಿದ್ದಾಳೆ, ಅಲ್ಲಿ ಕೆಳಗಡೆ ಹೋಗ್ತಾಳೆ ಅವರ ಪೇರೆಂಟ್ಸ್ ಜೊತೆ ಮಾತಾಡೋದಕ್ಕೆ. ಸೊ ಅವಳ ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದು ಪ್ರಾಪರ್ ಗರ್ಲ್ಸ್ ಡಾರ್ಮ್. ಸೊ ಇಲ್ಲಿ ನೀವು ನೋಡ್ಬೋದು ಹೇಗಿದೆ ಅಂತ. ನನ್ನ ರೂಮ್ ಥರನೇ ಇದೆ, ಬಟ್ ನನ್ನ ರೂಮ್ಗಿಂತ ಸ್ವಲ್ಪ ದೊಡ್ಡದು ಹೇಳಬೇಕಂದ್ರೆ. ಆ್ಯಂಡ್ ಇಲ್ಲಿ ಕೂಡ ಸದ್ಯಕ್ಕೆ ರೂಮ್ಮೇಟ್ ಇಲ್ಲ, ಅದಕ್ಕೆ ಆ ಬೆಡ್ ಖಾಲಿ ಇದೆ. ಇದು ಅವಳ ಬೆಡ್. ಆ್ಯಂಡ್ ಈ ಬೆಡ್ಶೀಟ್ಸ್ ಎಲ್ಲ ಅವರೇ ಕೊಟ್ಟಿದ್ದು ಕಾಲೇಜ್ ಅವರು. ಆ್ಯಂಡ್ ಇಲ್ಲೆಲ್ಲೋ ಕಾಲೇಜ್ ಅವ್ರದ್ದು ಯೂನಿವರ್ಸಿಟಿ ಮಾರ್ಕ್ ಕೂಡ ಹಾಕಿದೆ ನೋಡಿ, ಯಾರು ಕತ್ಕೊಂಡು ಹೋಗ್ಬಾರ್ದು ಅಂತ. ಇದು ಅವಳ ಕಬರ್ಡ್ಸ್ ನೋಡಿ, ನನಗಿಂತ ಎಷ್ಟು ದೊಡ್ಡದಾಗಿದೆ ಅಂತ. ನಂದು ಇದ್ರಲ್ಲಿ ಪ್ರಾಬಬ್ಲಿ 3 ಕಬರ್ಡ್ಸ್ ಇರಿದ್ರೆ ನಂದು ರೂಮಲ್ಲಿ ಕಬರ್ಡ್ ಇರೋದು. ಆ್ಯಂಡ್ ಇವ್ರಿಗೆ ಇಷ್ಟು ಎಕ್ಸ್ಟ್ರಾ ಇದೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ದೊಡ್ಡದಾಗಿದೆ ಅಂತ. ಆ್ಯಂಡ್ ಇವ್ರ ವಾಶ್ರೂಮ್ನ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ವಾಶ್ರೂಮ್ ಕೂಡ ಎಷ್ಟು ದೊಡ್ಡದಾಗಿದೆ ಅಂತ. ಅಲ್ಲಿ ಶವರ್ ಸ್ಪೇಸ್, ಅಲ್ಲಿ ವಾಶ್ರೂಮ್ ಆ್ಯಂಡ್ ಮಿರರ್ ಕೂಡ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ.
ಆ್ಯಂಡ್ ಈ ಕಡೆ ಬಂದರೆ ಮಿನೋಶಿ ಚಿಕ್ಕ ಫ್ರಿಡ್ಜ್ನ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಇದರಲ್ಲಿ ತೆಗಿಯೋಕೆ ಹೋಗಲ್ಲ, ನನ್ನ ರಿತಿಕಾ ಅಷ್ಟು ಫ್ರೀಡಮ್ ಇಲ್ಲ ಇಲ್ಲಿ, ಸೊ ನಾನು ತೆಗಿಯೋಕೆ ಹೋಗಲ್ಲ. ಆ್ಯಂಡ್ ಇಲ್ಲಿ ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಇವಳ ಸ್ಟಡಿ ಟೇಬಲ್, ಅದು ಇವಾಗ ಸದ್ಯಕ್ಕೆ ಎಂಟಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮಿನೋಶಿ ಫುಲ್ ಅವಳ ವಸ್ತುಗಳನ್ನ ಈ ರ್ಯಾಕಲ್ಲಿ ಇಟ್ಕೊಂಡಿದ್ದಾಳೆ. ಇವ್ರ ಶೆಲ್ಫ್ ದೊಡ್ಡದಾಗಿದೆ ಆ್ಯಕ್ಚುಲಿ, ನನ್ನ ಶೆಲ್ಫ್ಗಿಂತ ಇವ್ರ ಶೆಲ್ಫ್ ತುಂಬ ದೊಡ್ಡದಾಗಿದೆ ನೋಡಿ. ಎಲ್ಲ ಕುಕ್ಕಿಂಗ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇವ್ರು ಇಲ್ಲೇ ಕುಕ್ ಮಾಡ್ಕೊತಾರೆ ರೂಮಲ್ಲಿ, ಅದಕ್ಕೆ ಸೊ ಅವಳು ಶೂ ರ್ಯಾಕ್ ಇಲ್ಲಿಟ್ಟಿದ್ದಾಳೆ. ಆ್ಯಂಡ್ ಈ ಕಡೆಯಿಂದ ನೋಡಿದ್ರೆ ಹಿಂದೆ ನಮಗೆ ಆ ಮಿಡಲ್ ಸ್ಕೂಲ್ ಕೂಡ ಕಾಣಿಸುತ್ತೆ, ಮಿಡಲ್ ಮತ್ತು ಹೈಸ್ಕೂಲ್ ಕೂಡ ಕಾಣಿಸುತ್ತೆ. ಬಟ್ ಇವಾಗ ಕತ್ಲಾಗ್ಬಿಟ್ಟಿದೆ, ಸೊ ಕಾಣ್ತಿಲ್ಲ. ಆ್ಯಂಡ್ ಇಲ್ಲಿ ಕೂಡ ಹೊಸ ACs ಕೂಡ ಹಾಕಿದ್ದಾರೆ. ನನ್ನ ರೂಮಲ್ಲಿ ಇತ್ತಲ್ಲ ಅದೇ ಥರ AC ಹಾಕಿದ್ದಾರೆ ಇಲ್ಲೂ ಕೂಡ. ಗರ್ಲ್ಸ್ ಕಿಚನ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲೂ ಕೂಡ ಪ್ರತಿ ಫ್ಲೋರಲ್ಲೂ ಕಿಚನ್ ಇದೆ. ಆ್ಯಂಡ್ ಇಲ್ಲಿ ಹಾಟ್ ವಾಟರ್ ಸಿಸ್ಟಮ್ ಇದೆ, ಇಲ್ಲಿ ಸಿಂಕ್ ಇದೆ ಸಪ್ರೇಟಾಗಿ. ಆ್ಯಂಡ್ ಇಲ್ಲಿ ಕಿಚನ್ ಇದೆ. ಕಿಚನ್ ನೀವು ನೋಡ್ಬೋದು. ಇಲ್ಲಿ ಮಿನೋಶಿ ಮತ್ತು ರಿತಿಕಾ ಪಾವ್ ಭಾಜಿನ ಮಾಡ್ತಿದ್ದಾರೆ. ಮಿನೋಶಿ ಬಾಜಿನ ಮಾಡಿದ್ಲು. ಇಲ್ಲಿ ಬ್ರೆಡ್ ತೊಗೊಂಬಂದು ನಾವು ಇಲ್ಲಿ ಬಟರ್ ಹಾಕಿ ಟೋಸ್ಟ್ ಮಾಡ್ತಿದ್ದೀವಿ. ಸೊ ಇವಾಗ ನಮ್ಮ ಡಿನ್ನರ್ ಪಾವ್ ಭಾಜಿ. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಟವ್ ಇದೆ. ಆ್ಯಂಡ್ ಸಿಂಕ್ ಇದೆ. ಆ್ಯಂಡ್ ಇನ್ನೊಂದು ಸ್ಟವ್ ಇದೆ. ಸೊ ಇಲ್ಲೂ ಕೂಡ ಎರಡೆರಡು ಸ್ಟವ್ ಇಟ್ಟಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಅಷ್ಟು ಸ್ಮೆಲ್ ಬರ್ತಿಲ್ಲ ನನ್ನ ಡಾರ್ಮೆಟ್ರಿಯಲ್ಲಿ ಬರೋ ಹಾಗೆ. ಸೊ ಇಲ್ಲೂ ಕೂಡ ಆಂಟೀಸ್ ಬಂದು ಎಲ್ಲ ಬೆಳಿಗ್ಗೆ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ. ಅದಾದಮೇಲೆ ಕ್ಲೀನ್ ಮಾಡಲ್ಲ, ಇವ್ರು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅಲ್ಲಿ ಕಿಚನ್, ಇಲ್ಲಿ ಮಿನೋಶಿ ರೂಮ್, ಆ್ಯಂಡ್ ಇಲ್ಲಿ ಜಾನ್ಸಿ ರೂಮ್. ಸೊ ಬನ್ನಿ ಜಾನ್ಸಿ ರೂಮ್ಗೆ ಹೋಗೋಣ. ಸೊ ಇದು ನಮ್ಮ ಜಾನ್ಸಿ ರೂಮ್. ಆ್ಯಂಡ್ ಇಲ್ಲಿ ಕಬರ್ಡ್ಸ್, ಇಲ್ಲಿ ಜಾನ್ಸಿಗೆ ರೂಮ್ಮೇಟ್ ಇದ್ದಾರೆ. ಸೊ 2 ಕಬರ್ಡ್ ಆಕ್ಯುಪೈಡ್ ಆಗಿದೆ. ಆ್ಯಂಡ್ ಜಾನ್ಸಿ ಹತ್ರ ದೊಡ್ಡ ಫ್ರಿಡ್ಜ್ ಇದೆ, ದೊಡ್ಡ ಫ್ರಿಡ್ಜ್ ಮತ್ತು ಅಲ್ಲಿ ಅವನ್ ಕೂಡ ಇದೆ. ಆ್ಯಂಡ್ ಇಲ್ಲಿ ಅವಳು ಪಾತ್ರೆ ತೊಳಿಕೊಂಡಿದ್ದಾಳೆ. ಆ್ಯಂಡ್ ಅಲ್ಲಿ ಒಂದು ಕಬರ್ಡ್ ಶೆಲ್ಫ್ ಥರ ಕೊಟ್ಟಿದ್ದಾರೆ ಇವ್ರಿಗೂ. ಆ್ಯಂಡ್ ಅಲ್ಲಿ ಸೊ ಇಲ್ಲಿ ನಮ್ಮ ಜಾನ್ಸಿ ರೂಮ್ಮೇಟ್ ಇದ್ದಾಳೆ, ಸೆನೂರಿ ಅಂತ. ಹಾಯ್. ಆ್ಯಂಡ್ ಇಲ್ಲಿ ನಮ್ಮ ಜಾನ್ಸಿ ನಮಸ್ಕಾರ. ಜಾನ್ಸಿ ಸ್ಟಡಿ ಟೇಬಲ್ ಇದು ನೋಡಿ, ನಮ್ಮ ದೇವ್ರನ್ನೆಲ್ಲ ಇಟ್ಟಿದ್ದಾಳೆ. ಇವಳು ಪೂಜೆ ಎಲ್ಲ ಮಾಡಿದ್ದಾಳೆ. ಆ್ಯಂಡ್ ಜಾನ್ಸಿ ಬರೀತಿದ್ದಾಳೇನೋ ಕೇಸ್. ಆರ್ ಯು ರೈಟಿಂಗ್ ಕೇಸ್ ಹಿಸ್ಟ್ರಿ? The SOPs and tiny PYQs I'm studying. ಓಕೆ. ಸೊ ಏನೋ ಸಾಲ್ವ್ ಮಾಡ್ತಿದ್ದಾಳೆ. ಸೊ ಡಿಸ್ಟರ್ಬ್ ಮಾಡಲ್ಲ ನಾನು ಜಾಸ್ತಿ. ಸೊ ನಾನು ಹೋಗ್ತೀನಿ. ಜಾನ್ಸಿ ಬಾಯ್. ಸೊ ಇದು ನಮ್ಮ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಡಾರ್ಮೆಟ್ರಿ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎರಡು ಮಿಕ್ಸ್ ಆಗಿರ್ತಾರೆ. ಸ್ಟಾರ್ಟಿಂಗ್ 2 floors ಗರ್ಲ್ಸ್ ಆ್ಯಂಡ್ ಮಿಕ್ಕಿದ ಎಲ್ಲ ಬಾಯ್ಸ್ ಇರ್ತಾರೆ. 8 floors ಇದೆ ಟೋಟಲಿ. ಆ್ಯಂಡ್ ಇಲ್ಲಿ ಎಲ್ಲ ಬೈಕ್ ಪಾರ್ಕಿಂಗು ಮತ್ತು ಸೈಕಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ದೇ ಎಲ್ಲ ಇರೋದಿಲ್ಲಿ. ಈ ಡಾರ್ಮೆಟ್ರಿಯಲ್ಲಿ ಟೈಮಿಂಗ್ ಇದೆ. ಆ್ಯಂಡ್ ಇದು ಇವಾಗ ತೆಗೆದಿಟ್ಟಿದ್ದಾರೆ, ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ ಮಾತ್ರ ಈ ಸ್ಟೂಡೆಂಟ್ ಕಾರ್ಡ್ ಆ್ಯಕ್ಸಸ್ ಇರೋದು. ಇಲ್ಲಾಂದರೆ ನಾನು ಬಂದರೆ ನಾನು ಈ ಸ್ಟೂಡೆಂಟ್ ಕಾರ್ಡ್ ಆ್ಯಕ್ಸಸ್ ಮಾಡೋಕ್ಕಾಗಲ್ಲ. ರಿತಿಕಾ ಬಂದರೆ ನನಗೆ ಡೋರ್ ತೆಗಿಬೇಕಾಗುತ್ತೆ. ಸೊ ಅದೊಂದು ಸ್ಟ್ರಿಕ್ಟ್ ರೂಲ್ಸ್ ಈ ಡಾರ್ಮೆಟ್ರಿಯಲ್ಲಿದೆ, ನಮ್ಮ ಡಾರ್ಮೆಟ್ರಿಗಿಲ್ಲ. ಸೊ ಇಂಟರ್ನ್ಯಾಷನಲ್ ಡಾಮಲ್ಲಿ ಕಿಚನ್ ಈ ಥರ ಇದೆ ನೋಡಿ. ಇಲ್ಲಿ ಕಿಚನ್ ಕೂಡ ಇಷ್ಟು ದೊಡ್ಡದಾಗಿದೆ ಅಂತ. ತುಮಾರೇ ಓಕೆ. ರಿತಿಕಾದು ಬಟ್ಟೆ ಒಣಗಾಕಿದ್ದಾಳೆ ಅಲ್ಲಿ. ಆ್ಯಂಡ್ ಇಲ್ಲೂ ಕೂಡ 2 ಸ್ಟವ್. ಎಲ್ಲ ಕಿಚನಲ್ಲೂ 2 ಸ್ಟವ್ ಇರೋದು. ಬಟ್ ಇಲ್ಲಿ ಎಲ್ಲ ಫ್ಲೋರಲ್ಲೂ ಕಿಚನ್ ಇರುತ್ತೆ. ಸೊ ನೋಡಿ ಕಿಚನ್, ಮತ್ತು ಇಲ್ಲಿ ಒಂದು ಸಿಂಕ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಕಿಚನ್ ಎಷ್ಟು ಕ್ಲೀನಾಗಿದೆ ಅಂತ. ಆ್ಯಂಡ್ ಇದು ನಮ್ಮ ರಿತಿಕಾ ರೂಮ್ ನೋಡಿ, ಎಷ್ಟು ಸೈಲೆಂಟ್ ಆಗಿದೆ ಇಲ್ಲಿ ಅಂತ. ಸೊ ಬನ್ನಿ ರಿತಿಕಾ ರೂಮ್ಗೆ ಹೋಗೋಣ. ರಿತಿಕಾ ರೂಮ್ ಇದೆ ನೋಡಿ, ಎಷ್ಟು ದೊಡ್ಡದಾಗಿದೆ, ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದು ರಿತಿಕಾ ಅವಳ ರೂಮ್ಮೇಟ್ ಬೆಡ್. ಆ್ಯಂಡ್ ಅದಕ್ಕೆ ನಾನು ಅವಳ ರೂಮ್ಮೇಟ್ಗೆ ಹೇಳಿರಲಿಲ್ಲ ನಾನು ಬರ್ತಿದ್ದೀನಿ ಅಂತ. ಸೊ ಪ್ರಾಬಬ್ಲಿ ಪ್ರಿಪೇರ್ ಆಗಿರಲಿಲ್ಲ, ಎಲ್ಲ ಹೀಗೆ ಇಟ್ಟಿದ್ದಾಳೆ. ಸೊ ಇದು ಅವಳ ರೂಮ್ಮೇಟ್ ಅವಳದು ಕಬರ್ಡ್. ಇಲ್ಲಿ ಬಟ್ಟೆ ಇಟ್ಕೊಂಡೋಕೆ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಅವಳ ಸ್ಟಡಿ ಟೇಬಲ್. ಆ್ಯಂಡ್ ಇಲ್ಲಿ ಶೂ ರ್ಯಾಕ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಅವಳ ರೂಮ್ಮೇಟ್ ಬೆಡ್ ಇದೆ. ಆ್ಯಂಡ್ ಇಲ್ಲಿ ಕೂಡ ಸೇಮ್ ರೂಲ್ಸ್ ಅನಿಸಿದ್ದಾರೆ ನೋಡಿ, ನನ್ನ ರೂಮಲ್ಲೂ ಅನಿಸಿದ್ರಲ್ಲ, ಸೇಮ್ ರೂಲ್ಸ್ನ ಅನಿಸಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಕರ್ಟನ್ ನೋಡ್ತಿರ್ಬೋದು. ಆ್ಯಕ್ಚುಲಿ ಇದು ಇವಳು ರೂಮ್ಮೇಟ್ ತಂದು ಹಾಕ್ಕೊಂಡಿರೋದು, ಪರ್ಸ್ನಲೈಸ್ ಮಾಡ್ಕೊಂಡಿದ್ದಾರೆ. ಯಾವ ರೂಮಲ್ಲೂ ಈ ಥರ ಇಲ್ಲ ಈ ಇಂಟರ್ನ್ಯಾಷನಲ್ ಡಾಮಲ್ಲಿ. ಸೊ ಪ್ರಾಬಬ್ಲಿ ಪ್ರೈವಸಿಗೋಸ್ಕರ ಈ ಥರ ಹಾಕ್ಕೊಂಡಿದ್ದಾಳೆ. ಸೊ ಈ ಕರ್ಟನ್ ಹಿಂದೆ ನಮ್ಮ ರಿತಿಕಾ ರೂಮ್. ರಿತಿಕಾ ನಮಸ್ಕಾರ. ರಿತಿಕಾ ಏನೋ ಫೋನಲ್ಲಿ ಬ್ಯುಸಿಯಾಗಿ ನೋಡ್ತಿದ್ದಾಳೆ. ಸೊ ಇದು ನಮ್ಮ ರಿತಿಕಾ ಬೆಡ್ಡು.
ಆ್ಯಂಡ್ ಇಲ್ಲಿ ಕಾಮನ್ ಆಗಿ ಒಂದು ಶೆಲ್ಫ್ನ ಕೊಟ್ಟಿದ್ದಾರೆ ಇಬ್ರಿಗೂ ರೂಮ್ಮೇಟ್ಗೂ ಅಂತ. ಓಕೆ, ಇದು ಮತ್ತು ಇದು ರಿತಿಕಾದಂತೆ, ಮಿಕ್ಕಿದ್ದು ಇದು ಮತ್ತು ಕೆಳಗಡೆದು ಅವಳ ರೂಮ್ಮೇಟ್ದು. ಆ್ಯಂಡ್ ರಿತಿಕಾ ರೂಮಲ್ಲಿ ಅವನ್ ಮತ್ತು ಫ್ರಿಡ್ಜ್ ಕೂಡ ಇದೆ. ಸೊ ಅವನ್ ಫ್ರಿಡ್ಜ್ ಇಟ್ಕೊಳೋಂಗಿಲ್ಲ ಆ್ಯಕ್ಚುಲಿ, ಬಟ್ ಎಲ್ಲ ರೂಮಲ್ಲೂ ಆಲ್ಮೋಸ್ಟ್ ಇದೆ ನೋಡಿ. ಇವಳು ಈ ಕಡೆಯಿಂದ ಫ್ರಿಡ್ಜಲ್ಲಿ ಏನೇನೋ ಇಟ್ಟಿದ್ದಾಳೆ. ಅವಳ ರೂಮ್ಮೇಟ್ ಕೂಡ ಯೂಸ್ ಮಾಡ್ತಾಳೆ ಇದನ್ನು, ನೋಡ್ತಿರ್ಬೋದು. ತರಕಾರಿ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದು ರಿತಿಕಾದು ಬುಕ್ ಶೆಲ್ಫ್ ಆ್ಯಂಡ್ ರಿತಿಕಾ ಕಬರ್ಡ್ ಇದು. ಆ್ಯಂಡ್ ಇಲ್ಲಿ ರಿತಿಕಾದು ಸ್ಟಡಿ ಟೇಬಲ್ ಇದೆ, ಏನೋ ಬರೆದಿದ್ದಾಳೆ, ಬೋನ್ ಬಗ್ಗೆ ಬರೆದಿದ್ದಾಳೆ. ಆ್ಯಂಡ್ ರಿತಿಕಾ ಚಿಕ್ಕ ಡ್ರೆಸ್ಸಿಂಗ್ ಏರಿಯಾ. ಸೊ ಡ್ರೆಸ್ಸಿಂಗ್ ಏರಿಯಾ ನೋಡಿ ಅವಳು ಎಷ್ಟು ಕ್ಯೂಟಾಗಿ ಚಿಕ್ಕದಾಗಿ ಇಟ್ಕೊಂಡಿದ್ದಾಳೆ ಅಂತ. ಆ್ಯಂಡ್ ನಾನು ಇಲ್ಲಿ ಇಂಟರ್ನ್ಯಾಷನಲ್ ಡಾಮ್ದು ನಾನು ನಿಮಗೆ ವಾಶ್ರೂಮ್ ತೋರಿಸ್ತೀನಿ ಹೇಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಹುಡುಗಿರ್ಗೆ ಓಕೆ, ಇಷ್ಟು ದೊಡ್ಡ ಮಿರರು ಚೆನ್ನಾಗಿದೆ ಹುಡುಗಿರಿಗೆ ರೆಡಿ ಆಗೋಕ್ಕೆಲ್ಲ. ಹುಡುಗರಿಗೆ ಏನಕ್ಕೆ ಇಷ್ಟು ದೊಡ್ಡದಾಗಿರೋ ಜಾಗ ಕೊಟ್ಟರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಎಲ್ಲ ಹುಡುಗಿರ್ನು ಈ ಡಾಮ್ಗೆ ಶಿಫ್ಟ್ ಮಾಡಿಬಿಟ್ಟು ಹುಡುಗರನ್ನೆಲ್ಲ ಆ ಕಡೆ ಶಿಫ್ಟ್ ಮಾಡಿದರೆ ಚೆನ್ನಾಗಿರ್ತಿತ್ತು. ರಿತಿಕಾ ಶಿವರ್ಯಾಕ್ ನೋಡು ಅಲ್ಲಿದೆ ಅಂತ ತೋರಿಸಿದ್ಲು. ಎಷ್ಟು ಮೂಲೆಯಲ್ಲಿ ಇಟ್ಟಿದ್ದಾಳೆ ನೋಡಿ ರಿತಿಕಾದು, ಎಷ್ಟು ಚಿಕ್ಕದಾಗಿ ಶಿವರ್ಯಾಕ್. ಸೊ ರಿತಿಕಾ ರೂಮಲ್ಲಿ ಶೂಟ್ ಮಾಡಿ ಆಯಿತು. ಇವಾಗ ವಾಪಸ್ ನನ್ನ ರೂಮ್ಗೆ ಹೋಗ್ತೀನಿ. ಸೊ ಫೈನಲಿ ರೂಮಿಗೆ ಬಂದಾಯಿತು. ನಿಮಗೆ 3 ಡಾಮ್ನ ತೋರಿಸ್ದೆ, ಅಂದರೆ 3 ಬಿಲ್ಡಿಂಗ್ಸ್ನ ತೋರಿಸ್ದೆ, 4 ರೂಮ್ನ ತೋರಿಸ್ದೆ. ಸೊ ಇವಾಗ ಹೇಳಿ, ಇವಾಗ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನನ್ನ ರೂಮ್ ಹೇಗಿತ್ತು, ಗರ್ಲ್ಸ್ ಡಾಮ್ ರೂಮ್ ಹೇಗಿತ್ತು ಮತ್ತು ಬಾಯ್ಸ್ ಡಾಮ್ ರೂಮ್ ಹೇಗಿತ್ತು ಅಂತ. ಸೊ ಎನಿವೇಸ್ ವಿಡಿಯೋ ಕೊನೆಯ ಹಂತಕ್ಕೆ ಇವಾಗ ಬರೋಣ. ಆ್ಯಂಡ್ ವಿಡಿಯೋ ಕೊನೆಯ ಹಂತ ಬಂದು ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ತೆಗೆದ್ಬಿಟ್ಟು ನಾನು ಇವಾಗ ಓದೋದು. ಸೊ ಪ್ರೀವಿಯಸ್ ವಿಡಿಯೋನ ನಾನು ಮಾಡಲಿಲ್ಲ, ಅದಕ್ಕೆ ಮತ್ತೆ ಕ್ಷಮಿಸಿ. ಬಿಕಾಸ್ ನಾನು ಕ್ಯಾಂಪಸ್ ಟೂರ್ ಮಾಡೋ ಟೈಮಲ್ಲಿ ಆಚೆನೇ ಇದ್ದೆ, ಸೊ ರೂಮಿಗೆ ಬಂದುಬಿಟ್ಟು ಮಾಡೋಕ್ಕಾಗಿಲ್ಲ. ಸೊ ದಯವಿಟ್ಟು ಕ್ಷಮಿಸಿ. ಸೊ ಈ ವಿಡಿಯೋಲಿ ನಾನು ಕಮೆಂಟ್ ಸೆಕ್ಷನಿಂದ ಒಂದು ಕಮೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಇವಾಗ ಓದ್ತೀನಿ. ಸೊ ಇವತ್ತಿನ ಕಮೆಂಟ್ ಬಂದು ಅಮೃತ 9923 ಅನ್ನೋರು ಕಮೆಂಟ್ ಮಾಡಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ಅಮೃತ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ಗೆ ಆ್ಯಂಡ್ ಕಮೆಂಟ್ ಮಾಡಿದ್ದಕ್ಕೆ. ಸೊ ನೀವು ಮಾಡಿರೋ ಕಮೆಂಟ್ನ ಇವಾಗ ಓದ್ತೀನಿ. ನಮಸ್ತೆ ಅಕ್ಕ, ಐ ಲೈಕ್ ಯುವರ್ ವಿಡಿಯೋ ಬಿಕಾಸ್ ಯುವರ್ ಕನ್ನಡ ಇಸ್ ವೆರಿ ಗುಡ್ ಆ್ಯಂಡ್ ಯು ವಿಲ್ ಟೀಚ್ ಕನ್ನಡ ಟು ಯುವರ್ ಫ್ರೆಂಡ್ಸ್. ದೇರ್ ಆರ್ ಮೆನಿ ಯೂಸ್ಫುಲ್ ಮ್ಯಾಟರ್ಸ್ ಇನ್ ಯುವರ್ ವಿಡಿಯೋಸ್. You are helping a lot of people and again you say a lot of things about China. Personally, I have learnt a lot from your videos. I have also gained a lot of courage to be alone and positive minded. Thank you so much and love you akka. So Amrita 9923 ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಫಸ್ಟ್ ಆಫ್ ಆಲ್. ಆ್ಯಂಡ್ ನೀವು ಮಾಡಿರೋ ಕಮೆಂಟ್ ಬಗ್ಗೆ ಇವಾಗ ನಾನು ಹೇಳ್ತೀನಿ, ನನಗೇನು ಅನಿಸುತ್ತೆ ಅಂತ ಹೇಳ್ತೀನಿ. ನೀವು ಹೇಳಿದ್ದೀರಾ ಐ ಲೈಕ್ ಯುವರ್ ವಿಡಿಯೋ ಬಿಕಾಸ್ ಯುವರ್ ಕನ್ನಡ ಇಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಕನ್ನಡ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ. ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ವಿಡಿಯೋ ನೀವು ನೋಟಿಸ್ ಮಾಡಿದರೆ ಅದರಲ್ಲಿ ನಾನು ತೆಲುಗು ಮಾತಾಡಿರೋದನ್ನು ನೀವು ಕೆಲವರು ನೋಟಿಸ್ ಮಾಡಿದ್ದೀರಾ. ಬಿಕಾಸ್ ನಾನು ಮನೆಯಲ್ಲಿ ತೆಲುಗು ಮಾತಾಡ್ತೀನಿ. ಹೌದು, ನನ್ನ ಮಾತೃಭಾಷೆ ತೆಲುಗು ನನ್ನ ಮಾತೃಭಾಷೆ ಆದ್ರೂ ನಾನು ಹುಟ್ಟಿದ್ದು ಬೆಳೆದಿದ್ದು ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಸೊ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ. ನಾನು ನಿಜ ಹೇಳ್ಬೇಕಂದ್ರೆ ತೆಲುಗುಗಿಂತ ನಾನು ಕನ್ನಡ ಚೆನ್ನಾಗಿ ಓದ್ತೀನಿ, ಬರಿತೀನಿ, ಮಾತಾಡ್ತೀನಿ. ಸೊ ಅದಕ್ಕೆ ಕೆಲವರು ನನ್ನ ಕನ್ನಡ ಸ್ವಲ್ಪ ನೇಟಿವ್ ಸ್ಪೀಕರ್ ಥರ ಅನಿಸಲ್ಲ ಅಂತ ಕೆಲವರು ನೋಟಿಸ್ ಮಾಡಿರ್ತೀರ. ಅದು ರೀಸನ್ ನನ್ನ ಮನೇಲಿ ತೆಲುಗು ಮಾತಾಡೋದಕ್ಕೆ. ಸೊ ಆಫ್ ಟಾಪಿಕ್ ಹೋಗಿದ್ದಕ್ಕೆ ಸಾರಿ. ಸೊ ಬ್ಯಾಕ್ ಟು ದ ಕಮೆಂಟ್. ಆ್ಯಂಡ್ ಯು ವಿಲ್ ಟೀಚ್ ಕನ್ನಡ ಟು ಯುವರ್ ಫ್ರೆಂಡ್ಸ್. ಎಸ್, ಫ್ರೆಂಡ್ಸ್ಗೆ ಕನ್ನಡ ಕಲಿಸ್ಬೇಕಂದ್ರೆ ತುಂಬ ಇಷ್ಟ. ನನ್ನಿಂದ ಅವರು ಎಲ್ರಿಗೂ ನಮಸ್ಕಾರ ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಸೊ ಇವಾಗ ನನ್ನ ಜೊತೆ ಯಾರ್ಯಾರು ವಿಡಿಯೋಲಿ ಕಾಣಿಸ್ಕೊತಾರೆ ಎಲ್ರಿಗೂ ನಮಸ್ಕಾರ ಅನ್ನೋದು ಮಾತ್ರ ಚೆನ್ನಾಗಿ ಬರುತ್ತೆ. ಸೊ ಹಾಗೆ ಸ್ವಲ್ಪ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಹಾಗೆ ಕನ್ನಡನ ಕಲಿತಾರೆ. ಸೊ ಎನಿವೇಸ್, there are many useful matters in your videos. You're helping a lot of people and again you say a lot of things about China. ಸೊ ನನಗೆ ನಾನು ಮುಂಚೆ ಕೂಡ ಹೇಳಿದೆ ಅನ್ಕೊತೀನಿ, ನನಗೇನಾದರೂ ಗೊತ್ತಿದ್ರೆ ಅದನ್ನು ಹಂಚ್ಕೊಳೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ನಿಮ್ಗದು ಅನಿಸಿದೆ ಅನ್ನೋದಕ್ಕೆ ಕೇಳಿ ಖುಷಿ ಆಯಿತು ನನಗೆ ಅಮೃತ ಅವರೇ. ಆ್ಯಂಡ್ ನೀವು ಹೇಳಿದ್ದೀರಾ ಪರ್ಸ್ನಲಿ ಯು ಹ್ಯಾವ್ ಲರ್ನ್ಡ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಮೈ ವಿಡಿಯೋಸ್. ನಿಮಗೆ ನನ್ನ ವೀಡಿಯೋಸನ್ನು ನೀವು ಪರ್ಸ್ನಲಿ ತುಂಬ ಕಲ್ತಿದ್ದೀರಾ ಅನ್ನೋದಕ್ಕೆ ಕೇಳಿ ನನಗೆ ತುಂಬ ಖುಷಿ ಆಯಿತು. ಬಿಕಾಸ್ ನನ್ನ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂದರೆ ನನಗೆ ಖುಷಿನೇ. ಆ್ಯಂಡ್ ಐ ಹ್ಯಾವ್ ಗೇನ್ಡ್ ಅ ಲಾಟ್ ಆಫ್ ಕರೇಜ್ ಟು ಬಿ ಅಲೋನ್ ಆ್ಯಂಡ್ ಪಾಸಿಟಿವ್ ಮೈಂಡ್. ಇದು ಕೇಳಿ ನನಗೆ ತುಂಬ ಖುಷಿ ಆಯಿತು ಹೇಳಬೇಕಂದ್ರೆ. ಈ ಇಡೀ ಕಮೆಂಟಲ್ಲಿ ಈ ಪಾರ್ಟ್ ನನಗೆ
ದಿ ಮೋಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಖುಷಿ ಕೊಟ್ಟಿದ್ದು. ಬಿಕಾಸ್ ನನ್ನಿಂದ ನಿಮಗೆ ತುಂಬ ಕರೇಜ್ ಬಂದಿದೆ ಒಬ್ಬಳೇ ಇರೋದಕ್ಕೆ ಆ್ಯಂಡ್ ಪಾಸಿಟಿವ್ ಮೈಂಡ್ ಬಂದಿದೆ ಅಂತ ಕೇಳಿಬಿಟ್ಟು ನನಗೆ ಖುಷಿ ಆಯಿತು. ಸೊ ಐ ಹೋಪ್ ನಿಮಗೆ ಮುಂದಕ್ಕೂ ಕೂಡ ಇನ್ನೂ ಕರೇಜ್ ಮತ್ತು ಇನ್ನೂ ಪಾಸಿಟಿವ್ ಮೈಂಡ್ ಇನ್ನೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಲವ್ ಯು ಅಕ್ಕ. ಲವ್ ಯು ಟು ಅಮೃತ ಅವರೇ. ಸೊ ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಕೊನೆಯ ಹಂತ ಕೂಡ ಮುಗೀತು. ಇವಾಗ ಲಾಸ್ಟ್ 10-20 ಸೆಕೆಂಡ್ ಸೆಗ್ಮೆಂಟ್ಗೆ ಬರೋಣ. ಅದು ನನ್ನ ಸೈನಿಂಗ್ ಆಫ್ ಸೆಗ್ಮೆಂಟ್. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ನಿಮಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನೇ ಅನಿಸಿಕೆ ಇದ್ರು, ಏನೇ ಅಭಿಪ್ರಾಯ ಇದ್ರು, ಇಲ್ಲ ಯಾವುದೇ ವಿಡಿಯೋ ನೋಡ್ಬೇಕನ್ಸಿದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಮ ಕಮೆಂಟ್ಸ್ನ ಓದ್ತೀನಿ, ನಿಮ್ಮೆಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿತಾ ಇದೆ. ಮತ್ತಿನ್ನೊಂದು ವಿಡಿಯೋ ಸಿಗೋಣ. ಓಕೆ, ಬಾಯ್ ಬಾಯ್. ಜೈ ಜಿಯಾನ್.